ನೀವೆಲ್ಲ ಅಬ್ಸರ್ವ್ ಮಾಡಿರ್ಬೋದು, ನಾವು ಪ್ರಮೋಷನ್ ಸ್ಟಾರ್ಟ್ ಮಾಡಿದ್ದೆ ಹಿಂದಿನ ತಿಂಗಳಿಂದ. ಅಲ್ಲಿವರೆಗೂ ಸರ್ ವಾಸ್ ವೆರಿ ಪರ್ಟಿಕ್ಯುಲರ್. ನಾ ಎಲ್ಲೂ ಬಿಟ್ಕೊಡಂಗೆ ಇಲ್ಲ, ಏನು ಹೆಸರು ಅಂತಲೂ ಹೇಳಂಗಿಲ್ಲ. ಅದ್ರ ಆಡಿಷನ್ಸ್ ಅಂತ ಕರೆದಾಗ ಅವ್ರು ಬರೀ ಆ ಪಾತ್ರದ ಬಗ್ಗೆ ಅಷ್ಟೇ ಹೇಳಿದ್ರೆ ಸಾಕಾಗ್ತಿತ್ತು. ಬಟ್ ಇಡೀ ಕತೆ ಹೇಳಿದ್ರು ನನಗೆ, ಇಡೀ ಕತೆ ಹೇಳಿ ಅದ್ರಲ್ಲಿ ನನ್ನ ಪಾತ್ರ ಏನಿರುತ್ತೆ ಅಂತ. ಆಮೇಲೆ ಮತ್ತೆ ನಾನು ಏನೇ ಮಾಡೋದು ಅದನ್ನ ಸ್ವಲ್ಪ ಸ್ಪೆಷಲ್ ತರ ಏನೋ ಮಾಡ್ಬೇಕಲ್ಲ, ಅದು ಆ ಟೈಮ್ ಬಂದಾಗ ಏನೋ ಹೇಳಿದಾಗ ಅದಕ್ಕೊಂದು ಬೆಲೆ ಬರುತ್ತೆ ಅಂತ. ಆ ಪಾತ್ರಕ್ಕೆ ಎಷ್ಟು ಬೇಕೋ ಅಷ್ಟೇ, ಯಾಕಂದ್ರೆ ಕ್ಯಾಮ್ರಲ್ಲಿ ಈವನ್ ಮೈನ್ಯೂಟ್ ಆಫ್ ದ ಮೈನ್ಯೂಟ್ ಎಕ್ಸ್ಪ್ರೆಷನ್ ಕೂಡ ಕ್ಯಾಪ್ಚರ್ ಆಗುತ್ತೆ. ಬಟ್ ಸ್ಟೇಜ್ ಮೇಲೆ ಹಂಗಾಗಲ್ಲ. ಸಿನಿಮಾ ಬಂದರೆ ನೀವು ಆ್ಯಕ್ಟ್ ಮಾಡಬೇಕಂದ್ರೆ ಇವಾಗ ಸುಮ್ಮನೆ ಕುತ್ಕೊಂಡು ಇಷ್ಟೇ ಮಾಡ್ಬೋದು. ನಾನು ಥಿಯೇಟ್ರಲ್ಲಿ ಹಂಗಾಗಲ್ಲ. ಅವಳ ತುಂಬ ಚೆನ್ನಾಗಿ ಥಿಯೇಟ್ರೆಲ್ಲ ಕಲ್ತಿದ್ದಾರೆ. ಆಮೇಲೆ ಒಂದಿಷ್ಟು ಕಲಿಸ್ಕೊಡ್ತಾರೆ ಕೂಡ. ಸೊ ಅವ್ರ ಟೀಮ್ ಜೊತೆ ಒಂದು ಸ್ವಲ್ಪ ಟೈಮ್ ಫ್ರೀ ಆದಾಗ ಅವ್ರ ಜೊತೆ ಹೋಗಿ ಒಂದು ಸ್ವಲ್ಪ ಥಿಯೇಟ್ರ್ ಮಾಡಬೇಕು. ಬಹುಶಃ ನಾನು ಹೀರೋ ಆಗಿ ಮಾಡಿದಾಗ ಎಷ್ಟು ಕಲಿತೀನೋ ಅದಕ್ಕಿಂತ ಜಾಸ್ತಿ ಸಣ್ಣ ಕ್ಯಾರೆಕ್ಟರ್ ಮಾಡಿದಾಗ ಕಲಿಯೋ ಆಪರ್ಚುನಿಟಿ ಇರುತ್ತೆ. ಸೆಟ್ಟಲ್ಲೆಲ್ಲ ಒಂದಿಷ್ಟು ಅದೇನೋ ಸ್ಟೆಪ್ಸ್ ಎಲ್ಲ ಮಾಡಿಸಿದ್ಲು. ಆಮೇಲೆ ಅಣ್ಣ ಇವಳು ಮಾತಾಡ್ಬೇಕಾದ್ರೆ ನನಗೆ ತುಂಬಾ ಹೇಳ್ತಿರ್ತಾರೆ, ಈ ತರ ಇರುತ್ತೆ ಥಿಯೇಟ್ರಲ್ಲಿ, ಹಿಂಗೆಲ್ಲ ಇರುತ್ತೆ. ಮೇನ್ ಒಂದು ಒಳ್ಳೆ ಕತೆ ಇದ್ದು ಅದನ್ನ ಕರೆಕ್ಟಾಗಿ ನರೇಟ್ ಮಾಡಿದ್ದಾರೆ ಡೈರೆಕ್ಟರು ಥ್ರೂ ದಿಯರ್ ಆಕ್ಟರ್ಸ್, ಸ್ಕ್ರೀನ್ ಪ್ಲೇಯಿಂದ ಮಾಡಿದ್ದಾರೆ ಅನ್ನೋದಾದ್ರೆ. ನೀವು ನೋಡ್ರಿ, ಫಸ್ಟ್ ಇಂಟರ್ವ್ಯೂಗಳಲ್ಲಿ ಯಾವುದೇ ಇಂಟರ್ವ್ಯೂಗಳಾಗಿರ್ಬೋದು, ಸ್ಟೇಜ್ ಇವೆಂಟ್ಗಳಾಗಿರ್ಬೋದು, ಎಷ್ಟು ಕಾನ್ಫಿಡೆನ್ಸ್ ಆಗಿ ಎಷ್ಟು ಚೆನ್ನಾಗಿ ಮಾತಾಡ್ತಾರೆ. ನಿಮ್ಗೆ ಅಜಗಜಾಂತರ ವ್ಯತ್ಯಾಸ ಇರುತ್ತೆ. ಕಾಮನ್ ಮ್ಯಾನಲ್ಲೂ ಅಷ್ಟು ಡಿಫ್ರೆನ್ಸ್ ತಗೊಂಬರೋದು ಐ ಥಿಂಕ್ ಅವ್ರಿಗೆ ಮಾತ್ರ ಸಾಧ್ಯ ಅನ್ಸುತ್ತೆ. ಆಮೇಲೆ ಧನಂಜಯ ಅಣ್ಣ ಈ ಪಾತ್ರದಲ್ಲಿ ಕಾಣಿಸ್ಕೊಂಡಿರೋ ಡಿಫ್ರೆನ್ಸ್ ಆಗಿರ್ಬೋದು ಬೇರೆ ಪಾತ್ರನ ಕಂಪೇರ್ ಮಾಡಿದಾಗ. ಕನ್ನಡ ಪಿಕ್ಚರ್ನ ಸಮಸ್ತ ಅಭಿಮಾನಿಗಳಿಗೆ ನಮಸ್ಕಾರ. ಕನ್ನಡ ಪಿಕ್ಚರ್ ಅರ್ಪಿಸುವ ಕೋಟಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಕೋಟಿ ಸಿನಿಮಾದ ಬಗ್ಗೆ ಮಾತಾಡುವಾಗ ನಮಗೆ ಕಣ್ಮುಂದೆ ಬರೋದು ನಟ ರಾಕ್ಷಸ ಡಾಲಿ ಧನಂಜಯ್ ಅವರು. ಮತ್ತೊಂದು ಕಡೆ ವೆರಿ ಟ್ಯಾಲೆಂಟೆಡ್ ರೈಟರ್ ಕಮ್ ಡೈರೆಕ್ಟರ್ ಪರಮೇಶ್ವರ್ ಗುಂಡ್ಕಲ್ ಅವರು. ಅದ್ರ ಜೊತೆಗೆ ಇತ್ತೀಚೆಗೆ ಕೋಟಿ ಸಿನಿಮಾದ ಟ್ರೇಲರ್ ಲಾಂಚಿಗೆ ಹೋದಾಗ ಬಹಳಷ್ಟು ಕಲರ್ಫುಲ್ ಫೇಸ್ಗಳು, ನಮಗೆ ತುಂಬ ಇಷ್ಟವಾಗುವಂಥ ಫೇಸ್ಗಳು ಓಡಾಡ್ತಿದ್ವು. ಅದರಲ್ಲಿ ಒಂದು ಸುಂದರವಾದಂಥ ಫೇಸು ನಮ್ಮ ಪೃಥ್ವಿ ಶ್ಯಾಮ್ನವರು. ಕಾರ್ಯಕ್ರಮಕ್ಕೆ ಸ್ವಾಗತ ದೋಸ್ತ. ಆರಾಮದಿ? ಮತ್ತೊಬ್ರು ತನುಜಾ ವೆಂಕಟೇಶ್ ಅವರು. ಥ್ಯಾಂಕ್ ಯು ಸೋ ಮಚ್ ಅಮ್ಮ, ಕಾರ್ಯಕ್ರಮಕ್ಕೆ ಸ್ವಾಗತ. ಟ್ರೇಲರ್ ಲಾಂಚ್ ದಿವಸ ನಾನು ನೋಡ್ತಿದ್ದೆ. ಯೂಶಲಿ ಡಾಲಿ ಅವರಿಗೆ ಇದೆಲ್ಲವೂ ತುಂಬ ಧಾಟಿ ಬಂದಂಥ ಹೆಜ್ಜೆ. ಬಟ್ ವೆನ್ ಇಟ್ ಕಮ್ಸ್ ಟು ನಿನಗೂ ಒಂಚೂರು ಎಕ್ಸ್ಪೀರಿಯನ್ಸ್ ಆಗಿರ್ತದೆ. ಬಟ್ ತನುಜಾ ಫಸ್ಟ್ ಟೈಮ್ ಒಂದು ಸಿನಿಮಾ ಅಷ್ಟೇ. ಬಟ್ ಗರಡಿ ಒಳಗೂ ನೀನು ಬಂದಿದ್ದಿ ಅಂದರೆ ನಿನಗೊಂಚೂರು ಆ ಒಂದು ಗ್ರಿಪ್ಪಿಂಗ್ ಅದ ಸ್ಟೇಜ್ ಮೇಲೆ ಮಾತಾಡಲಿಕ್ಕೆ ಅಂತ. ಬಟ್ ತನುಜಾ ಮಾತಾಡಿದ್ದು ಕಡಿಮೆ ಇತ್ತು. ಯಾಕೆ ಕಡಿಮೆ ಮಾತಾಡಿದೆ ಅಮ್ಮ? ಇಲ್ಲ, ನನಗೇನು ಕಡಿಮೆ ಅಂತ ಅನಿಸಿಲ್ಲ ಸರ್. ಎಷ್ಟೋ ಅಲ್ಲೋಗಿ ನಿಂತ್ಕೊಂಡ್ಮೇಲೆ ನನಗೆ ಗೊತ್ತಾಗಿಲ್ಲ ಎಷ್ಟೊತ್ತು ಮಾತಾಡಿದೆ ಏನು ಅಂತ. ಆಮೇಲೆ ನಾನು ಮನೆಗೆ ಬಂದು ಅದನ್ನ ನೋಡಿದ್ಮೇಲೆ ಪರವಾಗಿಲ್ಲ, ಸಾಕು, ಇಷ್ಟು ಮಾತಾಡಿದ್ರೆ ಸಾಕು. ತುಂಬಾ ಚೆನ್ನಾಗಿ ಮಾತಾಡಿದ್ರು ಅನ್ಸುತ್ತೆ. ಅಂದ್ರೆ ನಾನು ಫಸ್ಟ್ ಸಿನಿಮಾದಲ್ಲಿ ಇಷ್ಟು ಮಾತಾಡಿರ್ಲಿಲ್ಲ. ಇಲ್ಲ, ತುಂಬಾ ಚೆನ್ನಾಗಿ ಮಾತಾಡಿದ್ರು ಫಸ್ಟ್ ಸಿನಿಮಾ. ನಾನು ನನ್ನ ಮುಂದ್ಗಡೆ ಒಂದು ಫ್ಯಾಮಿಲಿ ಕೂತಿತ್ತು. ಅದರಲ್ಲಿ ನಾನು ಆಮೇಲೆ ಗೊತ್ತಾಯ್ತು ನನಗೆ ಅವ್ರ ಅಮ್ಮ ನಿಮ್ಮ ತಾಯಿಯವ್ರು ಅನಿಸುತ್ತೆ. ತನುಜಾ ಮಾತಾಡ್ತಿರ್ಬೇಕಾದ್ರೆ ಅವರಮ್ಮ ವೀಡಿಯೋ ಮಾಡ್ತಾಯಿದ್ರು. ನಾನು ಅಂದೆ, ಒಂದು ಒಳ್ಳೆ ಕ್ವಾಲಿಟಿ ವೀಡಿಯೋ ಇಲ್ಲೆಲ್ಲ ಮಾಡ್ತೀಯಾರಮ್ಮ ಅಂತಂದೆ. ಸರ್ ಅಂದರು. ಆ ಪ್ರೀತಿ ಚೆನ್ನಾಗಿತ್ತು. ಡಾಲಿ ಅವರ ಕೋಟಿ ಸಿನಿಮಾದ ಒಂದು ಭಾಗವಾಗಿ ತನುಜಾ ವೆಂಕಟೇಶ್ ಅವರಿಗೆ ಏನೆಲ್ಲ ಸಿಕ್ಕಿದೆ, ಕೆರಿಯರ್ ಪಾಯಿಂಟ್ ಆಫ್ ವ್ಯೂ, ಒಂದು ಗುರುತಿಸುವಿಕೆ ಅಂಥದ್ದು ಎಷ್ಟೆಲ್ಲ ಪ್ಲಸ್ ಆಗಿದೆ ಸಿನಿಮಾ ಆದಮೇಲೆ? ಮೊದಲನೇದಾಗಿ ಪರಮ್ ಸರ್ ಕೊಟ್ಟಿದ್ದಂಥ ಒಂದು ಆಪರ್ಚುನಿಟಿ ನನಗೆ. ಪ್ರತಿಯೊಬ್ಬರಿಗೂ ಕನಸಿರುತ್ತೆ, ಪ್ರತಿಯೊಬ್ಬರಿಗೂ ಟ್ಯಾಲೆಂಟ್ ಇರುತ್ತೆ. ಎಲ್ಲರೂ ಕಲಾವಿದರಾಗಬೇಕು, ನಾನು ಟಿ ವಿಯಲ್ಲಿ ಬರಬೇಕು, ಏನದು ಬಿಗ್ ಸ್ಕ್ರೀನಲ್ಲಿ ಬರಬೇಕು ಅಂತ ಆಸೆ ಇರುತ್ತೆ ಸರ್. ಬಟ್ ಪರಮ್ ಸರ್ ಅದನ್ನು ಗುರುತಿಸಿ ನನ್ನನ್ನು, ಆಯಿತು ನೀನು ಈ ಪಾತ್ರ ಮಾಡ್ಬೋದು ಅಂತ ನನ್ನನ್ನು ನಂಬಿ ಆ ಆಪರ್ಚುನಿಟಿ ಕೊಟ್ರಲ್ಲ. ಸೊ ಆಪರ್ಚುನಿಟಿ ಸಿಗೋದು ಕಡಿಮೆ. ಇವಾಗ ಈ ಥರ ಆಪರ್ಚುನಿಟಿ ಸಿಕ್ಕಾಗ ಅದನ್ನು ಯೂಸ್ ಮಾಡ್ಕೊಂಡಿದ್ದೀನಿ, ಫುಲ್ಫಿಲ್ ಮಾಡಿದ್ದೀನಿ ಅಂತ ಅನಿಸುತ್ತೆ. ಅದನ್ನು ಸರೇ ಹೇಳಬೇಕು ಹೇಗೆ ಮಾಡಿದ್ದೀನಿ ಅಂತೆಲ್ಲ. ನಾವು ಚಿತ್ರ ನೋಡಿದ ಮೇಲೆ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಆಪರ್ಚುನಿಟಿ ವೈಸ್ ಅದಾದರೆ ಶೂಟಿಂಗ್ ಟೈಮಲ್ಲಿ, ವರ್ಕ್ಶಾಪ್ ಟೈಮಲ್ಲಿ ನನಗೆ ಪೃಥ್ವಿ ಆಗಿರ್ಬೋದು, ಧನಂಜಯಣ್ಣ ಆಗಿರ್ಬೋದು, ತಾರಮ್ಮ ಆಗಿರ್ಬೋದು, ಅವರಿಂದ ಅವ್ರ ಎಕ್ಸ್ಪೀರಿಯನ್ಸಸ್ ಏನೇನು ಮಾತುಗಳನ್ನ ನನ್ನ ಜೊತೆ ಹಂಚ್ಕೊಂಡಿದ್ದಾರೆ ಅದೆಲ್ಲ ಕೇಳಿಸ್ಕೊಂಡು ಎಷ್ಟೊಂದು ನಾನು ಕಲ್ತಿದ್ದೀನಿ ಅವ್ರುಗಳಿಂದ. ಅಂದರೆ ಇವಾಗ ಒಂದು ಆ್ಯಕ್ಟ್ ಮಾಡಬೇಕಂದ್ರೆ ಕ್ಯಾಮ್ರಾ ಫೇವರಾಗಿ ಹೇಗಿರಬೇಕು ನನಗೇನೂ ಐಡಿಯಾನೇ ಇರಲಿಲ್ಲ. ಯಾಕಂದರೆ ನಾನು ಬಂದಿರೋದು ಥಿಯೇಟರ್ ಬ್ಯಾಕ್ಗ್ರೌಂಡಿಂದ ಇರೋ ಕಾರಣ ಥಿಯೇಟರ್ ಆ್ಯಕ್ಟಿಂಗೇ ಬೇರೆ, ನೀವು ಕ್ಯಾಮ್ರಾಗಿ ಮಾಡೋ ಆ್ಯಕ್ಟಿಂಗೇ ಬೇರೆ. ಸೊ ಆ ಡಿಫ್ರೆನ್ಸಸ್ ಎಲ್ಲ ನಾನು ಕಂಡುಕೊಂಡೆ, ಕಲ್ತ್ಕೊಂಡೆ. ತುಂಬ ಸಪೋರ್ಟಿವ್ ಆಗೂ ಇದ್ದರು ಪೂರ್ತಿ ಎಂಟೈರ್ ಕ್ರ್ಯೂ ಟೀಮ್, ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಪ್ರತಿಯೊಬ್ಬರೂ. ಆ್ಯಂಡ್ ನನಗೊಂದು ಒಳ್ಳೆ ಫ್ಯಾಮ್ಲಿ ಸಿಕ್ಕಿದೆ ಅಂತಲೇ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಅದಕ್ಕಿಂತ ಅಂದರೆ ಅಣ್ಣ ನೋಡ್ಬೋದು, ನೀವು ತಾರಮ್ಮ ನೋಡ್ಬೋದು, ಎಲ್ಲ ಕಡೆ ನನ್ನ ತಮ್ಮ ನನ್ನ ತಂಗಿ ಅಂತ ಅಂದ್ಬಿಟ್ಟು ಎಲ್ಲ ಕಡೆ ಹೋಗಿ ಮಾತಾಡಿ ಮುನ್ನುಗ್ಗಿ ಅಂತ ಹೇಳ್ತಾರಲ್ಲ. ಸೊ ಅದೊಂದು ಸಪೋರ್ಟು, ಅದೊಂದು
ಫ್ಯಾಮಿಲಿ ಬಾಂಡ್ನ ನಾನು ಪಡ್ಕೊಂಡಿದ್ದೀನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ನಾನು ಪ್ರತಿ ಸರಿ ಪೃಥ್ವಿಗೆ ಮಾತಾಡಬೇಕಾದ್ರೆ ಪದವಿ ಪೂರ್ವದ ಹುಡುಗನಿಗೆ ಸಿಕ್ತು ಒಂದು ಗರಡಿ ನಂತರ ಕೋಟಿ. ಇನ್ನೊಂದು ಬೇರೆ ಸಿನಿಮಾ ಮಾಡ್ತೇನೆ, ಬಟ್ ಕೋಟಿ ಯಾಸ್ ಆ್ಯಕ್ಚುಲಿ ನಮ್ಮ ಉತ್ತರ ಕನ್ನಡ ಭಾಷೆ ಒಳಗೆ ಆ್ಯಕ್ಚುಲಿ ಉಡಾಳೆ ಅವನ. ಭಾರಿ ಓಡಾಡೋದನ್ ಬಿಡ ಸರ್. ಆ್ಯಕ್ಚುಲಿ ಪದವಿ ಪೂರ್ವದ ಜರ್ನಿ ನೋಡಿದಾಗ ಸುಮ್ಮನೆ ಒಂದು ನೆನಪಿಸ್ತೀನಿ ನಾನು. ಸುಮಾರು ಕಾಲೇಜ್ ವಿಸಿಟ್ ಕೊಟ್ವಿ. ಆ ಎನರ್ಜಿ, ಗುರು ನಾನು ಒಬ್ಬ ಕನ್ನಡದ ಹೀರೋ, ನನ್ನನ್ನು ರಿಸೀವ್ ಮಾಡಿರಿ ಅಂತ ಪೃಥ್ವಿ ಪ್ರತಿ ಹಂತದಲ್ಲೂ ಫೈಟ್ ಮಾಡ್ತಿದ್ದ ಪದವಿ ಪೂರ್ವ ಟೈಮಲ್ಲಿ. ಇಡೀ ಕನ್ನಡ ಪಿಕ್ಚರ್ ಅವನ ಜೊತೆ ಜರ್ನಿ ಮಾಡಿದ್ದೀವಿ. ಅದ್ರ ಜೊತೆಗೇ ಗರಡಿ ಮಾಡ್ದ. ದರ್ಶನ್ ಸರ್ ಕೂಡ ಸಪೋರ್ಟ್ ಮಾಡಿದರು, ಕಿಚ್ಚ ಸುದೀಪ್ ಸಪೋರ್ಟ್ ಮಾಡಿದ್ರು, ದೊಡ್ಡ ದೊಡ್ಡ ಸ್ಟಾರ್ಗಳು ಸಪೋರ್ಟ್ ಮಾಡಿದ್ರು. ಅದರ ನಂತರ ಪ್ಯಾರಲಾಗಿ ಯಾವ ಸಿನಿಮಾನೋ ಅಂತ ಕೇಳಿದಾಗ ಕೋಟಿ ಅಣ್ಣ ಅಂತಂದ. ವಾವ್, ಡಾಲಿಯವ್ರ ಜೊತೆ ಕೋಟಿ. ಎಸ್, ಕೋಟಿ ತುಂಬ ಸ್ಪೆಷಲ್ ಸಿನಿಮಾ ಅಣ್ಣ ನನಗೆ. ಯಾಕಂದರೆ ನಮಗೆ ಡಾಲಿ ಅಣ್ಣನ ಜೊತೆ ವರ್ಕ್ ಮಾಡೋದು ಸಿಕ್ಕಿದ್ದೇ ಆಗಿರ್ಬೋದು. ಧನಂಜಯ ಅಣ್ಣ ಅವಳು ಹೇಳಿದ್ಲು, ಅಣ್ಣ ಯಾವಾಗಲೂ ನಮಗೆ ಪರಿಚಯ ಮಾಡ್ಕೊಡ್ಬೇಕಾರೆ ನಮ್ಮ ತಮ್ಮ ತಂಗಿ ಅಂತಲೇ ಪರಿಚಯ ಮಾಡ್ಕೊಡ್ತಾರೆ. ಯಾವುದೇ ಒಂದು ವೇದಿಕೆಯಲ್ಲಿ ಕರಿಬೇಕಂದ್ರೆ ನಮ್ಮ ತಮ್ಮ ತಂಗಿ ಅಂತಲೇ ಕರೀತಾರೆ. ಅದು ಖುಷಿ ಅಲ್ವಾ? ಅಂದರೆ ಅವರು ವಿಶ್ವಾಸ ಗಳಿಸಿದ್ವಿ, ಅವರಿಗೆ ಒಂದು ಫ್ಯಾಮಿಲಿ ಆಗಿದ್ದೀವಿ ಅಂತ. ಇಡೀ ಸಿನಿಮಾ ಜರ್ನಿ ನೋಡಿದಾಗ ಒಂದು ಫ್ಯಾಮಿಲಿ ಜೊತೆನೇ ಟ್ರಾವೆಲ್ ಮಾಡ್ದಂಗಿತ್ತು ನಮಗೆ. ಸ್ಟಾರ್ಟಿಂಗ್ ಎಲ್ಲ ಸ್ವಲ್ಪ ಭಯ ಇತ್ತು, ಇಲ್ಲ ದೊಡ್ಡ ದೊಡ್ಡವರು ದೊಡ್ಡ ದೊಡ್ಡ ಟೀಮು ಅಂತ. ಆಮೇಲೆ ಬರ್ತಾ ಬರ್ತಾ ಭವಿಷ್ಯ ನಮ್ಮನ್ನು ಅವ್ರು ತುಂಬ ಸ್ವೀಟಾಗಿ ತುಂಬ ಪ್ರೀತಿಯಿಂದ ನೋಡಿಕೊಂಡ್ರು. ಒಂದು ಇಡೀ ಜರ್ನಿಯಲ್ಲೇ ನಾವು ಒಂಥರ ಎಲ್ಲ ಫ್ಯಾಮಿಲಿ ಸೇರಿ ಜೊತೆಗೆ ಸಿನಿಮಾ ಮಾಡೋ ಥರ ಇತ್ತು. ಮೇಲಾಗಿ ಪರಮೇಶ್ವರ್ ಗುಂಡ್ಕಲ್ ಅವ್ರು ಹೇಗೆಂದರೆ ರೈಟಿಂಗಲ್ಲಿ ದೊಡ್ಡ ಮಾಸ್ಟ್ರ್ ಅವರು. ಪತ್ರಕರ್ತರಾಗಿದ್ದರು, ಸುದ್ದಿವಾಹಿನಿಯಲ್ಲಿ ಕೆಲಸ ಮಾಡಿದವರು. ಆ ಥರದ ಒಬ್ಬ ವ್ಯಕ್ತಿ ಸಿನಿಮಾ ಮಾಡೋಕ್ಕೆ ಹೊರಟಾಗ ಅವ್ರ ವಿಷನ್ ದೊಡ್ಡದಾಗಿರುತ್ತೆ. ಆ ವಿಷನ್ಗೆ ಫುಲ್ಫಿಲ್ ಮಾಡುವಂತಹ ಒಂದು ಭಾಗವಾಗಿ ನೀವೆಲ್ಲರೂ ಇರ್ತೀರಿ. ನೀವು ಆಲ್ಮೋಸ್ಟ್ ಒಂದು 30 ದಿನ ನೀ ಕೆಲಸ ಮಾಡಿದೆಯಾ, ನೀವು ಒಂದು 28 ದಿನ ಕೆಲಸ ಮಾಡಿಯಲ್ಲಮ್ಮ. ಆ ಓವರಾಲ್ ಕೋಟಿಯ ಒಂದು ಜರ್ನಿ ನೋಡಿದಾಗ, ಆ ಒಂದು ಶೂಟಿಂಗ್ ಪ್ರೊಸೆಸ್ ನೋಡಿದಾಗ, ಸಿನಿಮಾದ ಕಾಂಟೆಂಟ್ ನೋಡಿದಾಗ ಯಾವೆಲ್ಲ ಕಾರಣಕ್ಕೆ ಕೋಟಿ ಸುದ್ದಿ ಮಾಡುತ್ತೆ ಅಂತ ನಿಮ್ಗೆ ಅನಿಸುತ್ತೆ? ಒಂದು, ಪರಮ್ ಸರ್ ತುಂಬ ಆರ್ಗನೈಸ್ಡ್ ಪರ್ಸನ್ ನಾನು ನೋಡಿದ್ದು ಮಟ್ಟಿಗೆ. ಅವ್ರದ್ದು ಒಂದು ಅದ್ಭುತವಾದ ಒಂದು ಟೀಮ್ ಇದೆ, ಅವ್ರು ಕಟ್ಕೊಂಡಿರುವಂಥ ಒಂದು ಸ್ಟ್ರಾಂಗ್ ಟೀಮ್. ಐ ಥಿಂಕ್ ಅದು ಅವ್ರ ಸ್ಟ್ರೆಂತ್ ಅಂತಲೇ ಹೇಳ್ಬೋದು ನಾನು. ಯಾಕೆಂದರೆ ಕಂಪ್ಲೀಟಾಗಿ ಆರ್ಗನೈಸ್ಡ್ ಆಗಿರ್ತಾರೆ. ಯಾರ್ಯಾರು ಏನೇನು ಕೆಲಸ ಮಾಡಬೇಕು ಅಂತ ಅವ್ರು ಕ್ಲೀನಾಗಿ ನೀಟಾಗಿ ಕ್ಲಾರಿಟಿ ಇರುತ್ತೆ. ಸೊ ಆ ಕ್ಲಾರಿಟಿ ನಮಗೂ ಅದೊಂದು ಆ್ಯಕ್ಟರ್ಸ್ಗೂ ಒಂದು ಕ್ಲಾರಿಟಿ ಇದ್ದಾಗ, ಆ ಕಡೆಯಿಂದ ಅದೇ ಸೇಮ್ ಔಟ್ಪುಟ್ ಬಂದಾಗ ನಮಗೂ ಓಕೆ ಹಿಂಗಿದೆ, ಇಷ್ಟಿಷ್ಟು ಟೈಮಿಗೆ ಹೋಗಬೇಕು, ಇಲ್ಲಿ ಈ ಥರ ಸೀನ್ ಆಗುತ್ತೆ. ಪ್ರತಿಯೊಂದು ನಮ್ಗೆ ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡಿರೋರು. ಈ ಸೀನ್ ಇರುತ್ತೆ, ನಾಳೆಗೆ ಈ ಸೀನ್ ಮಾಡಬೇಕು, ನಾಳೆದು ಈ ಸೀನ್ ಮಾಡ್ತೀವಿ. ಸೊ ನಾವು ಆ್ಯಕ್ಟರ್ಸ್ ಆಗಿ ಮೆಂಟಲಿ ಪ್ರಿಪೇರ್ ಆಗಿರ್ತೀವಿ. ಸೊ ಇವತ್ತು ಇದಾಗುತ್ತೆ ಅಂತ ಅಂದಾಗ ನಾವು ಅದೊಂದು ಸ್ವಲ್ಪ ಪ್ರಿಪ್ರೇಷನ್ ಏನಿರುತ್ತೆ ಅದಕ್ಕೆಲ್ಲ ಚೆನ್ನಾಗಿ ಅವಕಾಶ ಮಾಡಿಕೊಟ್ಟಿದ್ರು ಸರ್. ಆ್ಯಂಡ್ ಇನ್ನೊಂದೇನು ಅಂದರೆ ನೀವೆಲ್ಲ ಅಬ್ಸರ್ವ್ ಮಾಡಿರ್ಬೋದು, ನಾವು ಪ್ರಮೋಷನ್ ಸ್ಟಾರ್ಟ್ ಮಾಡಿದ್ದೆ ಹಿಂದಿನ ತಿಂಗಳಿಂದ. ಅಲ್ಲಿವರೆಗೂ ಸರ್ ವಾಸ್ ವೆರಿ ಪರ್ಟಿಕ್ಯುಲರ್. ನಾ ಎಲ್ಲೂ ಬಿಟ್ಕೊಡಂಗೆ ಇಲ್ಲ, ಏನು ಹೆಸರು ಅಂತಲೂ ಹೇಳಂಗಿಲ್ಲ. ನಮ್ಮ ಹತ್ರ ಎಷ್ಟೊಂದು ಫೋಟೋಸ್ ವಿಡಿಯೋಸ್ ಎಲ್ಲ ಕ್ಲಿಪ್ಪಿಂಗ್ಸ್ ಇದ್ರೂ ನಾವು ಎಲ್ಲೂ ಹೇಳ್ಕೊಳಂಗಿರ್ಲಿಲ್ಲ. ಹಿಂಗೆ ನಡ್ಸಿದೀವಿ ನಾವು ಈ ಸಿನಿಮಾಲೂ ಹಂಗೆ ಹೇಳಂಗಿರ್ಲಿಲ್ಲ. ನಾವು ನಾಟ್ ಅಲೌಡ್. ಮೇ ಬಿ ಅವ್ರ ವರ್ಕಿಂಗ್ ಸ್ಟೈಲ್ ಬೇರೆ ಇರ್ಬೋದು, ವಿ ಆಲ್ ರೆಸ್ಪೆಕ್ಟ್ ಇಟ್. ಬಟ್ ಅದೊಂದು ಸ್ವಲ್ಪ ಯೂನಿಕ್ ಅಂತ ಅನಿಸ್ತು ನನಗೆ. ಅವರು ಸ್ಟಾರ್ಟಿಂಗಲ್ಲಿ ನಾವು ಪೋಸ್ಟರ್ಸ್ ಬಿಟ್ಟಿದ್ದು ನೀವು ನೋಡಿರ್ಬೋದು, ಎಲ್ಲನೂ ತುಂಬ ಯೂನಿಕ್ ಆಗಿತ್ತು. ನಾನು ತುಂಬ ಸಿನಿಮಾಗಳು ನೋಡ್ತೀನಿ, ಪ್ರಮೋಷನ್ಸ್ ಏನಾದರೂ ವೀಡಿಯೋಸ್ ಇತ್ತು ಅಂದರೆ ನಾನು ನೋಡ್ತೀನಿ ಸಿನಿಮಾಗಳದ್ದು ರಿಲೇಟೆಡ್ಡು. ಬಟ್ ನಮ್ಮ ಸಿನಿಮಾ ಸ್ವಲ್ಪ ಡಿಫ್ರೆಂಟ್ ಅಂತ ಅನ್ನಿಸ್ತು ನನಗೆ. ಆ್ಯಸ್ ಅ ಆಡಿಯನ್ಸ್ ಕುತ್ಕೊಂಡು ನೋಡಿದಾಗ ಇಟ್ ವಾಸ್ ಡಿಫ್ರೆಂಟ್, ಒಂದು ಹೊಸತನ ಇದೆ ಅಂತ ಅನ್ನಿಸ್ತು ನನಗೆ. ಅಲ್ಲ, ಒಂದು ಕಡೆ ಪರಮೇಶ್ವರ್ ಅವರು ಹೇಳಿದ್ದು ನಾನು ಕೇಳಿದೆ. ಅಂದರೆ ಡಾಲಿಯವ್ರು ಕೇಳಿದ್ರಂತೆ, ನಾನು ಆ ಸಿನಿಮಾ ನೋಡ್ತೀನಿ, ಸಿನಿಮಾ ತೋರಿಸಿ ಅಂತ, ನನ್ನ ನಂಬಿ ಅಂತಿರಂತೆ. ಅಂದರೆ ಇದರಲ್ಲಿ ಒಂದು ದೊಡ್ಡದಾದಂತಹ ವಿಶ್ವಾಸ ಇದೆ, ಸಿನಿಮಾ ಮೇಲೆ ಅಗಾಧವಾದಂಥ ಪ್ರೀತಿ ಇದೆ, ಚೆನ್ನಾಗಿ ಮಾಡಿರ್ತೀನಿ ನಾನು ಅನ್ನುವಂತಹ ಒಂದು ದೊಡ್ಡ ಆತ್ಮವಿಶ್ವಾಸ ಇದೆ. ಈ ಪಾಯಿಂಟ್ ಆಫ್ ವ್ಯೂ ಪರಮೇಶ್ವರ್ ಗುಂಡ್ಕಲ್ ಅವ್ರ ಬಗ್ಗೆ ನೀವು ನೋಡಿದಂತಹ ಕೆಲಸ, ಪೃಥ್ವಿ ನೀನು ಅದ್ರ ಬಗ್ಗೆ ಹೇಳಿ. ಇಲ್ಲ, ಅಂದರೆ ಪರಮ್ ಸರ್ ಬಗ್ಗೆ ನಿಜವಾಗ್ಲೂ ತುಂಬ ಖುಷಿ ಆಗುತ್ತೆ. ಈ ಥರದ ಒಂದು ದೊಡ್ಡ ಟೀಮ್ ಜೊತೆ, ಪರಮ್ ಸರ್ ಜೊತೆ ನಮಗೆ ಅವಕಾಶ ಸಿಕ್ಕಿದ್ದು, ಅವ್ರು ವರ್ಕ್ ಮಾಡೋ ರೀತಿ ಆಗಿರ್ಬೋದು. ಅವ್ರು ಹೇಳಿದ್ಲು, ಅಂದರೆ ಇಡೀ ಟೀಮ್ ಎಷ್ಟು ಚೆನ್ನಾಗಿ ಕಟ್ಟಿದ್ದಾರೆ ಅಂತ. ಪ್ರತಿಯೊಬ್ಬರು ಅವ್ರವ್ರ ಕೆಲಸಗಳನ್ನ ಎಷ್ಟು ಕರೆಕ್ಟ್ ಟೈಮ್ ಟು ಟೈಮ್ ಎಷ್ಟು ಚೆನ್ನಾಗಿ ನಡೀತಾ ಇತ್ತು. ಆಮೇಲೆ ಪರಮ್ ಸರ್ ಇನ್ವಾಲ್ವ್ಮೆಂಟ್ ಆ್ಯಕ್ಚುಲಿ ನಾವು ಶೂಟಿಂಗ್ ಸೆಟ್ಟಲ್ಲಿ ಇರಬೇಕಾದ್ರೆ ಮಾನಿಟರ್ನೂ ಅವರು ತುಂಬ ಗುರಾಯಿಸ್ಕೊಂಡು ನೋಡ್ತಾ ಇದ್ರು. ಆಮೇಲೆ ನಮಗೆ ನಮಗೆ ಹೇಳ್ಬೇಕಾದ್ರೂ ಅಷ್ಟೇ ತುಂಬ ಕಾನ್ಸಂಟ್ರೇಟೆಡ್ ಆಗಿ ಪೃಥ್ವಿ ಹಿಂಗೆ ಅಂತ ಅಷ್ಟು ಕಾನ್ಸಂಟ್ರೇಟೆಡ್ ಆಗಿ ಹೇಳ್ತಿದ್ರು. ಆವಾಗ ಅನಿಸ್ತಿತ್ತು ಓಕೆ ಅವರು ಅಷ್ಟು ಇನ್ವಾಲ್ವ್ಮೆಂಟ್ ಆಗಿದ್ದಾರೆ ಅಂತ. ಆವಾಗ ಭಯ ಆಗ್ತಿತ್ತು ನಮಗೆ ಆ್ಯಕ್ಚುಲಿ, ಒಂದೆರಡು ಸರಿ ಎಲ್ಲಿ ತಪ್ಪು ಮಾಡಿಬಿಟ್ರೆ ಬೈದು ಬಿಡ್ತಾರೇನೋ ಅಂತ. ಬಟ್ ಯಾವತ್ತೂ ಆ ಥರ ಮಾಡಿಲ್ಲ, ತುಂಬ ಸಪೋರ್ಟಿವ್ ಆಗಿ. ಹೌದು, ಒಂದು ಸರಿನೂ ಬೈದಿಲ್ಲ ಅಥವಾ ಯಾವುದೇ ಕಾರಣಕ್ಕೂ ಸಿಟ್ಟು ಕೂಡ ಆಗಿಲ್ಲ ಅವರು. ನಕ್ ಅಂತಾನೆ ಇಲ್ಲ ಈ ಥರ ಮಾಡು, ಓಕೆ ನಡೆಯುತ್ತೆ ಅಂತಲೇ ಸಪೋರ್ಟ್ ಮಾಡಿದ್ದಾರೆ. ಸೊ ಇದೆಲ್ಲ ಜರ್ನಿ ನೋಡಿದಾಗ
ಆಮೇಲೆ ನನಗೆ ಅವ್ರ ಬಗ್ಗೆ ತುಂಬ ಸ್ಪೆಷಲ್ ಅನ್ಸೋದು, ಈಗ ನಾನೊಂದು ಸಣ್ಣ ಪಾತ್ರ ಮಾಡ್ತಾ ಇದ್ದೀನಿ ಇದರಲ್ಲಿ, ನಚ್ಚಿ ಅನ್ನೋ ಪಾತ್ರ. ಅದ್ರ ಆಡಿಷನ್ಸ್ ಅಂತ ಕರೆದಾಗ ಅವ್ರು ಬರೀ ಆ ಪಾತ್ರದ ಬಗ್ಗೆ ಅಷ್ಟೇ ಹೇಳಿದ್ರೆ ಸಾಕಾಗ್ತಿತ್ತು. ಬಟ್ ಇಡೀ ಕತೆ ಹೇಳಿದ್ರು ನನಗೆ, ಇಡೀ ಕತೆ ಹೇಳಿ ಅದ್ರಲ್ಲಿ ನನ್ನ ಪಾತ್ರ ಏನಿರುತ್ತೆ ಅಂತ, ಆಮೇಲೆ ಮತ್ತೆ ಹೌದೌದು ಅದು ಹೇಗೆ ಇಂಪ್ಯಾಕ್ಟ್ ಮಾಡುತ್ತೆ, ಆ ಒಂದೆರಡು ಸೀನ್ಸ್ಗಳು ಹೆಂಗೆ ಟರ್ನ್ ಆಗುತ್ತೆ, ಅದನ್ನೆಲ್ಲ ಒಂದಿಷ್ಟು ಎಕ್ಸ್ಪ್ಲೇನ್ ಮಾಡಿ, ಅಂದರೆ ಆ ಥರ ಒಂದು ಸಣ್ಣ ಪಾತ್ರಕ್ಕೂ ಅಷ್ಟು ಇಂಪಾರ್ಟೆನ್ಸ್ ಕೊಡ್ತಾರಲ್ಲ, ಅದು ನೋಡಿದಾಗ ತುಂಬ ಖುಷಿ ಆಗುತ್ತೆ. ಆಮೇಲೆ ನಮಗೆ ವೇದಿಕೆಗಳನ್ನು ಸೃಷ್ಟಿಸ್ಕೊಟ್ಟಿರೋದಾಗಿರ್ಬೋದು. ಕಲರ್ಸ್ ಕನ್ನಡ ಮೊನ್ನೆ ಪ್ರೋಗ್ರಾಮ್ ಬಂತು, ನಮ್ಮ ಕೋಟಿ ಮನೋರಂಜನೆ ಅಂತ, ಅದರಲ್ಲೇ ನಮಗೆ ಫಸ್ಟ್ ಟೈಮ್ ಅವಕಾಶ ಕೊಟ್ಟರು, ನಮಗೆ ಒಂದು ಪರ್ಫಾರ್ಮ್ ಮಾಡೋದಕ್ಕೆ ಮುಂದಿನ ಸೀಟಲ್ಲಿ ಕೂರಿಸಿದ್ರು. ನಾನು ಸರಿಗೆ ಹೇಳ್ತಾ ಇದ್ದೆ, ಭವಿಷ್ಯ ನಾವು ನಾನು ಸಣ್ಣ ಪುಟ್ಟ ಸಿನಿಮಾ ಮಾಡ್ಕೋತಾ ಕಲರ್ಸ್ ಕನ್ನಡ ಒಂದು ವೇದಿಕೆಯಲ್ಲಿ ಪರ್ಫಾರ್ಮ್ ಮಾಡೋದು, ಮುಂದ್ಗಡೆ ಸೀಟಾಗಿ ಕೂದಿರ್ಬೇಕು ಅಂದರೆ ಮೇ ಬಿ ಇನ್ನೊಂದು 5-6 ವರ್ಷ ಆಗ್ತಿತ್ತೇನೋ. ಆ ಟೈಮ್ನ ಕಟ್ ಡೌನ್ ಮಾಡೋದಕ್ಕೆ ಥ್ಯಾಂಕ್ ಯು ಸರ್ ಅಂತ ಹೇಳ್ತಾ ಇದ್ದೆ. ಇಲ್ಲ, ಈ ಸತ್ಯ ತುಂಬ ಜನಕ್ಕೆ ಅರ್ಥ ಆಗುತ್ತೆ. ಅಂದರೆ ಒಬ್ಬ ಕಲಾವಿದರಾಗಿ ನಡೆಯುವಂತಹ ಹಾದಿ, ಆ ಜರ್ನಿ, ಒಬ್ಬ ಟೆಕ್ನಿಷಿಯನ್ ಜರ್ನಿ, ಎಷ್ಟೋ ಜನ ಪೃಥ್ವಿ ಥರದ ಎಷ್ಟೋ ಜನ ದೊಡ್ಡ ಮಟ್ಟದ ಪ್ರಯತ್ನ ಮಾಡ್ತಿರ್ತಾರೆ, ಪೃಥ್ವಿ ಅಷ್ಟೇ ಶ್ರಮ ಹಾಕಿರ್ತಾರೆ. ಬಟ್ ಯಾವಾಗ ಅದು ರೀಚ್ ಆಗೋದಕ್ಕೆ ಒಂದಷ್ಟು ದಾರಿಗಳು ತುಂಬ ಡಿಫಿಕಲ್ಟ್ ಆಗ್ತಾ ಬರ್ತವೆ. ಅದಕ್ಕೆ ನೀವು ಆಮೇಲೆ ಆಪರ್ಚುನಿಟೀಸ್, ಹೌದು. ಆಮೇಲೆ ಅದು ಸರ್ ಹೇಳಿದ್ರು, ಇವಳು ತುಂಬ ಸರಿ ಹೇಳ್ತಾ ಇರ್ತಲ್ಲ, ಅಂದರೆ ಕರೆಕ್ಟ್ ಟೈಮಿಗೆ ರೈಟ್ ಪರ್ಸನ್ ಸಿಗಬೇಕು ಅಲ್ವಾ ಅಂತ. ಅಂದರೆ ಆ ಟೈಮಿಗೆ ನಾನು ಪದವಿ ಪೂರ್ವ ನಾನು ಏನೋ ಹೀರೋ ಆಗಬೇಕು ಅಂದಾಗ ಕರೆಕ್ಟ್ ಟೈಮಿಗೆ ಯೋಗರಾಜ್ ಸರ್ ಅವರೆಲ್ಲ ಸಿಕ್ಕಿ, ಅವರೆಲ್ಲ ನನಗೆ ಸಪೋರ್ಟ್ ಮಾಡಿದ್ದಕ್ಕೆ ನಾನು ಏನೋ ಒಂದು ಸಿನಿಮಾ ಬಂತು. ಆ ಥರ ಅಂದರೆ ಎಲ್ಲರ ಜರ್ನಿಯಲ್ಲಿ ಅದು ಆಗಬೇಕು ಅಂತ ಅನಿಸ್ತು. ಮ್ಯಾಜಿಕ್ ಅದು. ಅದೇ, ಸಕ್ಸಸ್ ಈಸ್ ಆಲ್ ಅಬೌಟ್ ಬೀಯಿಂಗ್ ಇನ್ ದ ರೈಟ್ ಪ್ಲೇಸ್ ಅಟ್ ದಿ ರೈಟ್ ಟೈಮ್ ವಿತ್ ರೈಟ್ ಪೀಪಲ್ ಅಲ್ವಾ? ರೈಟ್ ಪೀಪಲ್. ಇವನ್ ನಿಮ್ಗೆಲ್ಲರೂ ಸಿಕ್ಕರು. ನಾನು ಪ್ರತಿ ಸಲ ನೀವು ಪೃಥ್ವಿ ಕೇಳಿದಾಗ ಯಾವ ಸಿನಿಮಾ ಮಾಡ್ತಿದ್ದೀವಿ ಅಂದಾಗ ಕೋಟಿ ಏನು ನಿನ್ನ ಪಾತ್ರ ಅಣ್ಣ ಅದೊಂದು ಕೇಳಿಬಿಡೋಣ ಅಂದರೆ, ನಾನೇನೋ ಪ್ರೀತಿಯಿಂದ ಕೇಳಿದೆ, ಅವನು ಪ್ರೀತಿಯಿಂದ ಹೇಳಿಬಿಟ್ಟ ಅಂದ್ಕೊಳ್ಳಿ. ಫಾರ್ ಎಕ್ಸಾಂಪಲ್, ಆ ಒಂದು ಎಸೆನ್ಸ್ ಹೊರಟೋಗ್ಬಿಡುತ್ತೆ ಸಿನಿಮಾ ನೋಡಿ ಅನ್ನೋವಂಥದ್ದು. ಈ ಸೀಕ್ರೆಟ್ ಯಾಕೆ ಅಂದರೆ, ಇವಾಗ ಹೇಳ್ತಿರ್ಲಿಲ್ಲ, ಎಲ್ಲ ಹೇಳ್ಬಿಟ್ರು ಅಲ್ಲ ಧನಂಜಯಣ್ಣನ ತಮ್ಮನ ಪಾತ್ರ ಅಂತ. ಸೊ ಅದೆಲ್ಲ ಗೊತ್ತಾಯ್ತಲ್ಲ ಅಂತ ಇವಾಗ ಹೇಳ್ತಾ ಇರೋದು ಅಷ್ಟೇ. ಸೊ ಧನಂಜಯಣ್ಣನ ತಮ್ಮನ ಪಾತ್ರ ಮಾಡ್ತಾ ಇದ್ದೀನಿ. ಮನೆಯ ಕಿರಿ ಮಗ, ಮಜವಾಗಿರೋಂಥ ಮಗ, ಎಂಜಾಯ್ ಮಾಡೋವಂಥ ಮಗ. ಅಲ್ಲ, ಯೂಶಲಿ ಒಂದು ಸಿನಿಮಾದಲ್ಲಿ ನಾವು ಆ್ಯಕ್ಟ್ ಮಾಡೋದು ಬಂದ ನಂತರ ನಮ್ಮ ತುಂಬ ಜನ ಕೇಳ್ತಾ ಹೋಗ್ತಾರೆ, ನಿಮ್ಮ ಪಾತ್ರ ಏನು, ಯಾವ ಥರದ ಸಿನಿಮಾ ಅಂತ. ಅದನ್ನು ಅಲ್ಲೇ ಸ್ಪಾಟಲ್ಲಿ ಹೇಳಿಬಿಟ್ರೆ ಆ ಒಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ರಿಗಳು ಕಂಟಿನ್ಯೂ ಆಗೋದಕ್ಕೆ ಚಾನ್ಸ್ ಇಲ್ಲ. ಈ ಸೀಕ್ರೆಟ್ ಮೇಂಟೈನ್ ಮಾಡಿದ್ರೆ ಹಿಂದಿನ ಒಂದು ಗ್ರಿಪ್ಪಿಂಗ್ ಏನು ಅನ್ಸುತ್ತೆ ನಿಮ್ಮ ಪ್ರಕಾರ? ಪಾತ್ರಗಳನ್ನ ಹೇಳದೇ ಇರೋದು, ಪಾತ್ರಗಳನ್ನ ಬಿಟ್ಕೊಡದೇ ಇರೋವಂಥದ್ದು. ಅಂದರೆ ನನಗನ್ಸೋದು ಅದು ಆ ಟೈಮ್ ಬಂದಾಗ ಹೇಳಿದ್ರೆ ಚೆನ್ನಾಗಿ ಅಂತ. ಅಂದರೆ ಮುಂಚೆ ಹೇಳ್ಕೊಂತ ಹೋದಾಗ ನಾನು ಯಾವುದೋ ಒಂದು ಸಂದರ್ಭದಲ್ಲಿ ಹೇಳಿದಾಗ ಅದು ಸ್ಪೆಷಲ್ ಅಂತ ಅನ್ಸಲ್ಲ. ಸೊ ಅದು ನಾನು ಏನೇ ಮಾಡೋದು ಅದನ್ನ ಸ್ವಲ್ಪ ಸ್ಪೆಷಲ್ ಥರ ಏನೋ ಮಾಡಬೇಕಲ್ಲ, ಅದು ಆ ಟೈಮ್ ಬಂದಾಗ ಏನೋ ಹೇಳಿದಾಗ ಅದಕ್ಕೊಂದು ಬೆಲೆ ಬರುತ್ತೆ ಅಂತ ನನ್ನ ಅನಿಸಿಕೆ ಅಷ್ಟೇ. ವೆರಿ ನೈಸ್, ಒಳ್ಳೆ ಆನ್ಸರ್. ಜೊತೆಗೆ ಡಾಲಿ ಅವರು ಕೂಡ ರಂಗಭೂಮಿಯನ್ನು ತುಂಬ ಪ್ರೀತಿಸುವಂಥವ್ರು, ತನುಜ, ಇಫ್ ಐ ಆಮ್ ನಾಟ್ ರಾಂಗ್ ಅಲ್ವಾ? ಸೊ ನೀವು ರಂಗಭೂಮಿಯಿಂದ ಬಂದಂಥವ್ರು. ಈ ರಂಗಭೂಮಿ, ಕಿರುತೆರೆ ಮತ್ತು ಸಿನಿಮಾ ಅನ್ನೋದಕ್ಕೆ 3 ಲೇಯರ್ನ ಡಿಫ್ರೆನ್ಸ್ ಇದೆ. ರಂಗಭೂಮಿ ಅದು ನಿಮ್ಮನ್ನು ನೀವು ನೇರವಾಗಿ ಲೈವಲ್ಲೇ ಜನರ ಜೊತೆ ಅಟ್ರ್ಯಾಕ್ಟ್ ಮಾಡ್ತೀರಾ, ನಿಮ್ಮನ್ನು ನೀವು ಬಿಂಬಿಸ್ಕೋತೀರಾ, ಕ್ಲಾಪ್ಸ್ ತೊಗೋತೀರಾ. ಬಟ್ ಸೀರಿಯಲ್ ಬೇರೆ ಆಗುತ್ತೆ, ಸಿನಿಮಾ ಬೇರೆ ಆಗುತ್ತೆ. ಇಲ್ಲಿ ನಿಮಗೆ ಅಂಥ ಡಿಫ್ರೆನ್ಸ್ ಏನು ಕಾಣಿಸ್ತು ಶೂಟ್ ಮಾಡುವಾಗ? ಸೀರಿಯಲ್ ಗೊತ್ತಿಲ್ಲ ನನಗೆ, ಯಾಕೆಂದರೆ ನಾನು ಮಾಡಿಲ್ಲ. ಬಟ್ ಹೆಂಗೆ ವರ್ಕ್ ಆಗುತ್ತೆ ಅಂತ ಒಂದು ಬ್ರೀಫ್ ಐಡಿಯಾ ಇದೆ, ನಾಲೆಜ್ ಅಂತೂ ಇದೆ. ಥಿಯೇಟರಲ್ಲಿ ನಾವು ಅದೇ ನಮ್ಮ ಬಾಡಿನ ಜಾಸ್ತಿ ಯೂಸ್ ಮಾಡ್ಕೋತೀವಿ, ನಮ್ಮ ವಾಯ್ಸ್ ಜಾಸ್ತಿ ಯೂಸ್ ಮಾಡ್ಕೋತೀವಿ. ಅಂದರೆ ಆಂಗಿಕ, ವಾಚಿಕ ಎಲ್ಲನೂ ಯೂಸ್ ಮಾಡ್ಕೋಬೇಕಾಗುತ್ತೆ. ಬಟ್ ಇದ್ರ ಸಿನಿಮಾಲೂ ಅದೆಲ್ಲ ಯೂಸ್ ಆಗುತ್ತೆ, ಬಟ್ ಎಷ್ಟು ಬೇಕೋ ಅಷ್ಟೇ. ಅಂದರೆ ಇಟ್ ಶುಡ್ ನಾಟ್ ಬಿ ಟೂ ಮಚ್, ಟೂ ಲೆಸ್ ಇಸ್ ಟೂ ಮಚ್ ಅಂತ ಹೇಳ್ತಾರೆ ಸಿನಿಮಾಲ್ಲಿ. ನಾನು ಎಷ್ಟೊಂದು ಕಡೆ ಕೇಳಿದ್ದೀನಿ. ಅಂದರೆ ನೀವು ಎಷ್ಟು ಕಡಿಮೆ ಮಾಡ್ತೀರಾ, ಎಷ್ಟು ಕಂಟ್ರೋಲ್ ಮಾಡ್ಕೋಬಹುದು, ಅದರಿಂದ ನೀವು ಏನೋ ಒಂದು ಒಳ್ಳೆ ಆ್ಯಕ್ಟರ್ ಇಲ್ಲ ಒಂದು ಒಳ್ಳೆ ಆ್ಯಕ್ಟ್ರೆಸ್ ಆಗ್ಬೋದು ಅಂತ. ಆ ಪಾತ್ರಕ್ಕೆ ಎಷ್ಟು ಬೇಕೋ ಅಷ್ಟೇ. ಯಾಕಂದರೆ ಕ್ಯಾಮ್ರಲ್ಲಿ ಈವನ್ ಮೈನ್ಯೂಟ್ ಎಕ್ಸ್ಪ್ರೆಷನ್ ಕೂಡ ಕ್ಯಾಪ್ಚರ್ ಆಗುತ್ತೆ. ಬಟ್ ಸ್ಟೇಜ್ ಮೇಲೆ ಹಂಗಾಗಲ್ಲ. ಈವನ್ ಲಾಸ್ಟ್ ರೋಲ್ ಕೂತಿರೋ ಒಂದು ಆಡಿಯನ್ಸ್ಗೂ ನಾವು ಕಾಣಿಸ್ಬೇಕಾಗುತ್ತೆ, ನಮ್ಮ ಎಕ್ಸ್ಪ್ರೆಷನ್ ಕಾಣಬೇಕಾಗುತ್ತೆ. ಸೊ ಅದರೊಂದು ಮೇಜರ್ ಡಿಫ್ರೆನ್ಸ್ ನನಗನ್ಸಿತ್ತು. ಸೊ ಎರಡನ್ನೂ ಎಂಜಾಯ್ ಮಾಡಿದೆ ನಾನು. ಅದೇ, ಈಗ ಸಿನಿಮಾ ಅಂತ ಬಂದಾಗ ನೀವು ತುಂಬ ಕಾಂಪ್ಯಾಕ್ಟಲ್ಲಿ ವರ್ಕ್ ಮಾಡಬೇಕಾಗುತ್ತೆ, ತುಂಬ ಟೈಟ್ ಕಾಂಪ್ಯಾಕ್ಟಲ್ಲಿ, ಆ ಫ್ರೇಮ್ ಸೆನ್ಸಲ್ಲಿ. ಅಂದರೆ ಅದು ಇನ್ನೂ ರಿಯಲಿಸ್ಟಿಕ್ ಆಗಿ ಅನಿಸುತ್ತೆ ಸರ್ ನನಗೆ. ಸಿನಿಮಾ ಬಂದರೆ ನೀವು ಆ್ಯಕ್ಟ್ ಮಾಡಬೇಕಂದ್ರೆ ಇವಾಗ ಸುಮ್ಮನೆ ಕೂತ್ಕೊಂಡು ಇಷ್ಟೇ ಮಾಡ್ಬೋದು. ನಾನು ಥಿಯೇಟ್ರಲ್ಲಿ ಹಂಗಾಗಲ್ಲ. ನೀನು ಸುಮ್ಮನೆ ಕೂತಿದ್ಯಾ ಅಂತಾನೂ ಜನಕ್ಕೆ ಗೊತ್ತಾಗ್ಬೇಕು ನೀನು ಸುಮ್ಮನೆ ಕೂತಿದ್ಯಾ ಅಂತ. ಹೆಂಗಂದ್ರೆ ಇಡೀ ಜಗತ್ತಿಗೆ ಗೊತ್ತಾಗ್ತಾ ಇರುತ್ತೆ, ನಾನೊಬ್ಬ ಕಲಾವಿದೆ, ನಾ ಇಷ್ಟೆಲ್ಲ ಓಡಾಡ್ತೀನಿ, ಇದೆಲ್ಲವೂ ನಂದೇ ಅನ್ನುವಂಥದ್ದು. ಇವಾಗ ನಾವು ಒಂದು ಕಾಫಿ ಕುಡಿಯೋದೂ ಅಷ್ಟೇ. ಇವಾಗ ಕ್ಯಾಮ್ರಾ ಮುಂದೆ ಅಂದರೆ ಸ್ವಲ್ಪ
ಸುಮ್ಮನೆ ಕುಡಿಬೋದು, ಸುಮ್ಮನೆ ಕಾಫಿ ಕುಡಿತಾ ಇದೀನಿ ಅಂತ. ಅಲ್ಲಿ ಕುತ್ಕೊಂಡಿರೋರ್ಗೆ ಗೊತ್ತಾಗ್ಬೇಕಂದ್ರೆ ಸೌಂಡ್ ಬರ್ಬೇಕು. ಅಂದ್ರೆ ಅಲ್ಲಿ ಅವ್ರು ಕ್ಲೋಸ್ ಅಪ್ ಆಗಲ್ವಲ್ಲ, ಸೊ ಎಲ್ಲ ವೈಡಲ್ಲೇ ನಡೀತಾ ಇರ್ತದಲ್ಲ. ಅದು ಎರಡೂ ಇಟ್ ವಾಸ್ ನೈಸ್ ಎಕ್ಸ್ಪ್ಲೋರ್ ಮಾಡೋದಕ್ಕೆ ಒಂದು ಒಳ್ಳೆ ಅವಕಾಶ ಸಿಕ್ಕಿತ್ತು. ನನಗೊಂದು ಬೇಜಾರಿದೆ ಅಂದ್ರೆ ಥಿಯೇಟರ್ ಮಾಡಬೇಕಿತ್ತು ಅಂತ. ನೀ ಫಸ್ಟ್ ಹೋಗೀಗ ನಾನು ಹೇಳಿದ್ದೀನಿ ನಾನೇ ಟ್ರೈನ್ ಮಾಡ್ತೀನಿ ಅವ್ನು. ನಾ ಹೇಳಿದ್ರಿ ಅವಳ ತುಂಬಾ ಚೆನ್ನಾಗಿ ಥಿಯೇಟರ್ ಎಲ್ಲ ಕಲ್ತಿದ್ದಾರೆ. ಆಮೇಲೆ ಒಂದಿಷ್ಟು ಕಲಿಸ್ಕೊಡ್ತಾರೆ ಕೂಡ. ಸೊ ಅವ್ರ ಟೀಮ್ ಜೊತೆ ಒಂದು ಸ್ವಲ್ಪ ಟೈಮ್ ಫ್ರೀ ಆದಾಗ ಅವ್ರ ಜೊತೆ ಹೋಗಿ ಒಂದು ಸ್ವಲ್ಪ ಥಿಯೇಟರ್ ಮಾಡಬೇಕು. ಇಲ್ಲ, ಆಲ್ಮೋಸ್ಟ್ ಇವತ್ತು ಕನ್ನಡ ಚಿತ್ರರಂಗವನ್ನು ಆಳ್ತಿರುವಂತಹ ಬಹಳಷ್ಟು 90% ಸ್ಟಾರ್ಗಳೆಲ್ಲರೂ ರಂಗಭೂಮಿಯ ಆ ಒಂದು ಫೀಲನ್ನು ಅನುಭವಿಸಿದವರು, ಅಲ್ಲಿ ಕೆಲಸ ಮಾಡೋದಂಥವ್ರ ಮೇಲಾಗಿ ಗ್ರಿಪ್ಪಿಂಗ್ ಸಖತ್ತಿರುತ್ತೆ, ಆ ಟೈಮ್ ಸೆನ್ಸ್ ಸಖತ್ತಿರುತ್ತೆ, ನಿಮ್ಮ ಮಾಡ್ಯುಲೇಷನ್ ಚೇಂಜ್ ಆಗುತ್ತೆ, ಆ ವೇರಿಯೇಷನ್ ಬಗ್ಗೆ ನಿಮಗೆ ಭೂಮಿ ಕಲಿಸ್ಬಿಡುತ್ತೆ ಸರ್. ರಂಗಭೂಮಿ ಜೀವನನೇ ಕಲಿಸುತ್ತೆ. ಸೊ ಅದು ನಮಗೆ ರಿಯಲ್ ಲೈಫ್ ಕ್ಯಾರೆಕ್ಟರ್ಸ್ನ ಪ್ಲೇ ಮಾಡಬೇಕಾದ್ರೆ ತುಂಬ ಹೆಲ್ಪ್ ಆಗುತ್ತೆ. ಅದು ಹಾಗಾಗಿ ಸುಮ್ಮನೆ ಒಂದು ತುಂಬ ಗೌರವಯುತವಾಗಿ ಬಳಸೋದಾದರೆ ಅಣ್ಣವರು ರಂಗಭೂಮಿ ಅನ್ನುವಂಥ ಒಂದು ದೊಡ್ಡ ಅಸ್ತ್ರನೇ ಅವರಿಗೆ ಭಾರತೀಯ ಚಿತ್ರರಂಗದ ಸೂಪರ್ ಸ್ಟಾರ್ ಆಗಿ ಮೆರೆಸಂತ ಮಾಡ್ತು. ತುಂಬ ಜನ ಸೂಪರ್ ಸ್ಟಾರ್ಗಳು ಅಲ್ವಾ. ಜೊತೆಗೆ ಕೋಟಿ ಯಾವೆಲ್ಲ ಕಾರಣಕ್ಕೆ ನಿನಗೆ ಪ್ಲಸ್ ಆಗುತ್ತೆ, ತುಂಬ ಗುರು ಅಣ್ಣ ನಾನು ತುಂಬ ಸಿನಿಮಾಗಳನ್ನು ಫ್ಯೂಚರ್ಲಿ ಮಾಡ್ತೀನಿ, ಬಟ್ ಕೋಟಿ ನನಗೆ ಈ ಕಾರಣಕ್ಕೆ ಸ್ಪೆಷಲ್ ಆಗುತ್ತೆ ಅನ್ನೋದಾಗಿದ್ರೆ ಮೇಜರಾಗಿ ಎಕ್ಸ್ಪೀರಿಯನ್ಸ್. ನಾನು ಕೋಟಿಲಿ ಕಲ್ತಿರೋದಾಗಿರ್ಬೋದು, ತುಂಬ ಕಲ್ತಿದ್ದೀನಿ. ಈ ಟೀಮ್ ಜೊತೆ ವರ್ಕ್ ಮಾಡಿದಾಗ, ಪರಮ್ ಸರ್ ಜೊತೆ ಮಾಡಿದಾಗ, ಧನಂಜಯ ಅಣ್ಣನ ಜೊತೆ ಮಾಡಿದಾಗ, ಆಮೇಲೆ ತಾರಾಮ್ ಅವ್ರ ಜೊತೆ ಮಾಡಿದಾಗ, ಇವ್ರು ಎಲ್ಲ ದೊಡ್ಡ ವ್ಯಕ್ತಿಗಳು, ದೊಡ್ಡ ಸ್ಥಾನದಲ್ಲಿ ಇರೋವಂಥವ್ರ ಜೊತೆ ವರ್ಕ್ ಮಾಡಿದಾಗ ತುಂಬ ಕಲ್ತಿದ್ದೀನಿ ಒಬ್ಬ ಆರ್ಟಿಸ್ಟ್ ಆಗಿ. ಕಲಿವಿಕೆಗೆ ನಾನು ತುಂಬ ಇಷ್ಟಪಡ್ತೀನಿ ಅಥವಾ ತುಂಬ ಮೆಮೊರೈಸ್ ಮಾಡ್ತೀನಿ ಅಂತ ಹೇಳ್ಬೋದು ಈ ಸಿನಿಮಾನ. ಯಾಕಂದರೆ ನನಗನ್ಸಿದ್ದು, ನಾನೀಗ ಒಂದು ಸಿನಿಮಾ ಹೀರೋ ಆಗಿ ಮಾಡಿ ಎರಡು ಸಿನಿಮಾ ಕ್ಯಾರೆಕ್ಟರ್ ಮಾಡಿದಾಗ, ಬಹುಶಃ ನಾನು ಹೀರೋ ಆಗಿ ಮಾಡಿದಾಗ ಎಷ್ಟು ಕಲಿತೀನೋ ಅದಕ್ಕಿಂತ ಜಾಸ್ತಿ ಸಣ್ಣ ಕ್ಯಾರೆಕ್ಟರ್ ಮಾಡಿದಾಗ ಕಲಿಯೋ ಆಪರ್ಚುನಿಟಿ ಇರುತ್ತೆ. ಯಾಕೆಂದರೆ ಹೀರೋ ಅಂತ ಮಾಡಿದಾಗ ಬರೀ ನಮ್ದಷ್ಟೇ ನಾವು ಪೋಷನ್ ನೋಡ್ಕೊಂತ ಹೋಗ್ತಾ ಇರ್ತೀವಿ. ಇಲ್ಲಿದ್ದಾಗ ನಂದಿಲ್ದಾಗ ನಾನು ಬೇರೆಯವ್ರದ್ದು ನೋಡ್ತೀನಿ, ಅದು ಕಲಿತೀನಿ, ಕಲಿಯೋಕೆ ಜಾಸ್ತಿ ಸಿಗುತ್ತೆ ಅಂತ ಭಾವಿಸ್ತೀವಿ. ಇಲ್ಲ, ಈ ಒಂದು ಪಾಯಿಂಟ್ಗೆ ಒಂದು ನೆನಪಾಯ್ತು ನನಗೆ. ಡಾಲಿ ಧನಂಜಯ ಅವರು ಟಗರು ಮಾಡೋ ತನಕನೂ ಡಾಲಿ ಧನಂಜಯ ಅವ್ರನ್ನ ನೋಡಿದಂತಹ ದೃಷ್ಟಿಕೋನ ಬೇರೆ ಆಗಿತ್ತು. ಫ್ರಮ್ ಡೈರೆಕ್ಟರ್ ಸ್ಪೆಷಲ್ ಸಿನಿಮಾದಿಂದ ಇಟ್ಕೊಂಡು ಯಾವಾಗ ಟಗರು ಅನ್ನೋಂಥ ಸಿನಿಮಾ ಬರುತ್ತೆ, ಡಾಲಿ ಅವರನ್ನು ನೋಡುವಂಥ ದೃಷ್ಟಿಕೋನ ಚೇಂಜ್ ಆಗುತ್ತೆ. ಅದು ಯುವರತ್ನಕ್ಕೂ ಕೂಡ ಕಮಿಟ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ಎಸ್ ಗುರು, ಈ ನಟ ಯಾವುದೇ ಪಾತ್ರನ ಮಾಡಬಲ್ಲ, ಈ ಥರದ ವಿಚಾರ. ಅಂದರೆ ನಿಮಗೂ, ನೀನು ಆಲ್ರೆಡಿ ಪದವಿ ಪೂರ್ವಕ ನೀನು ಆಲ್ರೆಡಿ ಹೀರೋ ಆಗಿದೆಯಾ, ಅದ್ರ ಮಧ್ಯೆ ಗರಡಿ ಮಾಡ್ತೆ ಕೋಟಿ ಮಾಡಿದೆಯಾ, ಬಟ್ ಇನ್ನೊಂದು ಸಿನಿಮಾ ಆಲ್ರೆಡಿ ಶುರು ಆಗಿದೆ. ಕಲಾವಿದನಾಗಿ ಯು ಆರ್ ವೆರಿ ಹ್ಯಾಪಿ. ನನಗೆ ತುಂಬ ಖುಷಿ ಇದೆ. ನನಗೆ ಆ ಥರ ಅಂದರೆ ನಾನು ಹೀರೋ ಆಗಿಬಿಟ್ಟಿದ್ದೀನಿ, ಅದು ಹೀರೋನೇ ಮಾಡ್ಬೇಕು ಆ ಥರ ಇಲ್ಲ. ನಾನು ಇನ್ನೂ ಎಸ್ಟಾಬ್ಲಿಷ್ ಆಗಿಲ್ಲ. ನಾನು ತುಂಬ ನೋನ್ ಆ್ಯಕ್ಟರ್ ಅಲ್ಲ, ಅಥವಾ ಎಲ್ರಿಗೂ ಗೊತ್ತು ನಾನು ಅನ್ನೋ ಥರ ಇನ್ನೇ ಇರಲಿ, ಇನ್ನೂ ಬೆಳೀತಾ ಇದ್ದೀನಿ. ಸೊ ಕಲಿಯೋಕ್ಕೆ ನಾನು ಮೇ ಬಿ ನಾನೀಗ ಗರಡಿ ಮಾಡಿದ್ದಾಗಿರ್ಬೋದು, ಇದು ಕೋಟಿ ಮಾಡಿದ್ದಾಗಿರ್ಬೋದು, ಪಾತ್ರ ಸಣ್ಣದಿದ್ರು ಕಲ್ತಿರೋ ತುಂಬ ಕಲ್ತಿದ್ದೀನಿ. ನಾನು ಹೀರೋ ಆಗಿ ಮಾಡಿದಾಗ ಎಷ್ಟು ಕಲಿತೀನಿ ಅದಕ್ಕಿಂತ ಜಾಸ್ತಿ ಕಲ್ತಿದ್ದೀನಿ. ಸೊ ನಾನು ಕಲಿಯೋ ಪ್ರೊಸೆಸ್ಸಲ್ಲಿ ಇದ್ದೀನಿ, ನೀನು ಕಲ್ತ ಮೇಲೆ ನೋಡೋಣ. ಮೇಲಾಗಿ ನನಗೆ ತನುಜಾ ಒಂದು ಪರ್ಸ್ನಲ್ ಒಂದು ಸ್ಟ್ರಾಂಗ್ ಪ್ರಶ್ನೆ ಅಂದರೆ, ರಂಗಭೂಮಿಯಿಂದ ಬಂದಂಥವ್ರು ತುಂಬ ವರ್ಷ ಇಂಡಸ್ಟ್ರಿಯಲ್ಲಿ ಇರ್ತಾರೆ ಅನ್ನೋಂಥ ಮಾತಿದೆ. ಅದು ನೀವು ತುಂಬ ಬೇರೆಯವ್ರಿಗೂ ಬೇಕಾದ್ರೆ ಕೇಳಿ ನೋಡಿ ಪ್ರಶ್ನೆನ. ಅಂಥ ಒಂದು ಸ್ಟ್ರಾಂಗ್ ಕನ್ವಿಕ್ಷನ್ ಏನಿರುತ್ತೆ ರಂಗಭೂಮಿಲಿ? ಬಹುಶಃ ನಾನು ಅದೇ ಹೇಳಿದ್ನಲ್ಲ ಸರ್, ಈಗ ರಂಗಭೂಮಿ ನಿಮಗೆ ಬರೀ ಆ್ಯಕ್ಟಿಂಗ್ ಮಾತ್ರ ಅಲ್ಲ, ಇಲ್ಲ ಬರೀ ನೀವು ಪ್ರೇಕ್ಷಕರನ್ನ ಮಾತ್ರ ನೀವು ಮೆಚ್ಚಿಸ್ಬೇಕು ಅಂತ ಇರಲ್ಲ. ನೀವೊಂದು ನಾಟಕ ಕಟ್ಟಬೇಕು ಅಂದರೆ ಒಬ್ಬ ಆ್ಯಕ್ಟರ್ ಆಗಿದ್ರು ಕೂಡ, ನಿರ್ದೇಶಕ ಅಲ್ಲ ಅಂದ್ರೂ ಆ್ಯಕ್ಟರ್ ಆಗಿದ್ರು ಕೂಡ ಒಂದು ನಾಟಕಕ್ಕೆ ನಮಗೆ ಸೆಟ್ ಗೊತ್ತಿರಬೇಕು, ಮೇಕಪ್ ಗೊತ್ತಿರಬೇಕು, ಸ್ಟೇಜ್ ಡಿಸೈನ್ ಗೊತ್ತಿರಬೇಕು, ಮ್ಯೂಸಿಕ್ಕಲ್ಲಿ ಯಾವಾಗ ಯಾವ ಕ್ಯೂ ಅಲ್ಲಿ ಯಾವ ಮ್ಯೂಸಿಕ್ ಬರುತ್ತೆ ಗೊತ್ತಿರಬೇಕು. ಎಷ್ಟೋ ಸಲ ನಮಗೆ ಬೇರೆಯವ್ರ ಡೈಲಾಗ್ಸ್ ಕೂಡ ಗೊತ್ತಿರುತ್ತೆ. ಅಂದರೆ ಇವಾಗ ಸ್ವಾಪ್ ಆದರೆ ದ ಶೋ ಮಸ್ಟ್ ಗೋ ಆನ್ ಅಂತಾರಲ್ಲ, ಅಂದರೆ ನಮ್ಗೆ ಪ್ರಿಪೇರ್ಡ್ ಆಗಿರ್ತೀವಿ ನಾವು ಪ್ರತಿಯೊಂದಕ್ಕೂ. ಇವಾಗ ಅದಕ್ಕೆ ಬಹುಶಃ ಅನಿಸುತ್ತೆ ನಾವು ಸಿನಿಮಾ ಸೆಟ್ಟಲ್ಲೂ ನಮ್ಮ ಕಾಸ್ಟ್ಯೂಮ್ ಏನೇನಿರುತ್ತೆ, ನಮ್ಮ ರೆಸ್ಪಾನ್ಸಿಬಿಲಿಟಿ ನಾವೇ ತೊಗೋತೀವಿ. ನಾವೇನು ಬೇರೆಯವ್ರಿಗೆ ಕಾಯಲ್ಲ, ಅವ್ರು ಬಂದು ಹೇಳಿ ನಮಗೆ ಇದನ್ನು ಗೈಡ್ ಮಾಡಲಿ ಅಂತ ನಮ್ಗೆ ಕಾಯಲ್ಲ. ಬಿಕಾಸ್ ನಮಗೆ ಗೊತ್ತಿರುತ್ತೆ ಹಿಂಗೆ ಮಾಡಬೇಕು, ಹಿಂಗಿದ್ರೆ ಕರೆಕ್ಟು ಅವ್ರಿಗೆ ಈಸಿ ಆಗುತ್ತೆ ಅಂತ. ಸೊ ನಾವು ಅದನ್ನೆಲ್ಲ ನಾವು ನಮ್ಮ ಪಾತ್ರಕ್ಕೆ ಏನೇನು ಬೇಕು, ಅದು ಮೇಕಪ್ಪಿಂದ ಇರ್ಬೋದು, ಇಲ್ಲ ಕಂಟಿನ್ಯೂಟಿ ಅಂತ ಇರುತ್ತೆ, ಅದು ಪ್ರತಿಯೊಂದು ನಾವೇ ರೆಸ್ಪಾನ್ಸಿಬಿಲಿಟಿ ತೊಗೊಂಡು ನಾವೇ ಮಾಡಿಕೊಂಡ್ರೆ ನಮ್ಮ ಸುತ್ತಮುತ್ತ ವರ್ಕ್ ಮಾಡೋರ್ಗೂ ನಮ್ಮ ಜೊತೆ ವರ್ಕ್ ಮಾಡೋದಕ್ಕೆ ಈಸಿ ಅಂತ ಅನಿಸುತ್ತೆ. ನಮಗೂ ಅದೊಂದು ಕಂಪ್ಯಾಟಬಿಲಿಟಿ ಬೆಳೆಯುತ್ತೆ. ಮೋಸ್ಟ್ಲಿ ಅದರಿಂದ ಇರಬಹುದು ಅಂತ ನನಗನ್ಸುತ್ತೆ. ಆಮೇಲೆ ಕೋಟಿ ಸಿನಿಮಾದ ಶೂಟಿಂಗ್ ಟೈಮಲ್ಲೆಲ್ಲ ಈ ಥಿಯೇಟರ್ಗಳ ನೆನಪನ್ನ ಮಾಡ್ತಾಯಿದ್ದಾರೆ ಡಾಲಿ ಅವರು, ನೀವೆಲ್ಲ ಮಿಕ್ಸ್ ಮಾತಾಡಿದ್ರ ಬಗ್ಗೆ?
ಅವ್ರಿಗೆಲ್ಲ ಹೇಳ್ಕೊಟ್ಟಿದ್ದೀನಿ ಸರ್, ಸ್ಟೆಪ್ ಹಾಲಕ್ಕಿ ಕುಣಿತ ಎಲ್ಲ ಹೇಳ್ಕೊಟ್ಟಿದ್ದೀನಿ, ಅವ್ರು ಮಾಡಿದ್ದಾರೆ. ಸೆಟ್ಟಲ್ಲೆಲ್ಲ ಒಂದಿಷ್ಟು ಅದೇನೋ ಸ್ಟೆಪ್ಸ್ ಎಲ್ಲ ಮಾಡಿಸಿದ್ಲು. ಆಮೇಲೆ ಅಣ್ಣ ಇವಳು ಮಾತಾಡ್ಬೇಕಾದ್ರೆ ನನಗೆ ತುಂಬಾ ಹೇಳ್ತಿರ್ತಾರೆ, ಈ ತರ ಇರುತ್ತೆ ಥಿಯೇಟ್ರಲ್ಲೇ, ಹಿಂಗೆಲ್ಲ ಇರುತ್ತೆ, ಇವನ್ನೆಲ್ಲ ಕಲಿಬೇಕು ಅಂತ ತುಂಬಾ ಗೈಡ್ ಮಾಡಿದ್ದಾರೆ ಇನ್ಫ್ಯಾಕ್ಟ್. ಅಯ್ಯೋ ನಾನು ಮಾಡ್ಲಿಲ್ವಲ್ಲ. ಬಟ್ ಆ ಥರ ಅಲ್ಲ, ಈಸ್ ಅನ್ ಅಮೇಝಿಂಗ್ ಆಕ್ಟರ್. ಅಂದ್ರೆ ಈಗ ಅವನು ಏನದು ಬಿಗ್ ಸ್ಕ್ರೀನ್ ಅಲ್ಲಿ ಶೈನ್ ಆಗ್ಬೇಕು ಅಂತ ಬಂದಿದ್ದಾನಲ್ಲ, ಈಸ್ ವೆರಿ ಗುಡ್. ಏನು ಗೊತ್ತಾ ಮಗ, ನೋಡ ಹೆಂಗಿತ್ತು ತನುಜಾನ್ ಒಂದು ಡೈಲಾಗು, ಇದು ಅಮೇಝಿಂಗ್ ಆ್ಯಕ್ಟರ್ ಅಂದರೆ ರಂಗಭೂಮಿಯ ಒಂದು ಹಿನ್ನೆಲೆಯಿಂದ ಬಂದಂಥವ್ರು ಮಾತಾಡೋಂಥ ಮಾತು ಹಂಗಿರುತ್ತೆ. ಅಂದರೆ ಅದು ಕಲಿಸೋಂಥ ಪಾಠ ಅದೇ, ಅಂದರೆ ನಿನಗೆ ಒಳ್ಳೇದಾಗಲಿ ಅಂತ. ಬಟ್ ಆದಷ್ಟು ಬೇಗ ನೀನು ರಂಗಭೂಮಿನ ಮಾಡು. ಹೌದು, ನಾನು ಹೇಳ್ಕೊಂಡು ಹೋಗ್ತೀನಿ ಸರ್, ಬಿಡ. ಓಕೆ, ಸಿನಿಮಾ ರೀಚ್ ಅನ್ನೋ ವಿಷಯಕ್ಕೆ ಬಂದಾಗ ತುಂಬ ಕಡೆ ಮಾತಾಡ್ತೀವಿ ನಾವು. ಜೂನ್ 14ಕ್ಕೆ ಸಿನಿಮಾ ರಿಲೀಸ್ ಆಗ್ತಾಯಿದೆ. ಕೋಟಿ, ಡಾಲಿ ಅವ್ರ ಹೀರೋ, ಪರಮೇಶ್ವರ್ ಅವರು ಆ್ಯಕ್ಷನ್ ಕಟ್ ಹೇಳಿದ್ದಾರೆ, ಪೃಥ್ವಿ, ತನುಜಾ, ಮೋಕ್ಷ ಎಲ್ಲರೂ ಇದ್ದಾರೆ, ರಂಗ ಆ್ಯಂಡ್ ರಘು, ತಾರಮ್ಮ. ಒಂದು ಸಿನಿಮಾ ಸುದ್ದಿ ಆಗೋದಕ್ಕೆ ಯಾವೆಲ್ಲ ಎಲಿಮೆಂಟ್ಸ್ಗಳು ಪ್ಲಸ್ ಆಗ್ತವೆ ನಿಮ್ಮ ಪ್ರಕಾರ, ಆ್ಯಸ್ ಪರ್ ಯುವರ್ ನಾಲೆಡ್ಜ್? ಪ್ರಚಾರ ಮಾಡಿದಾಗ ಮೇಜರ್ ನನಗೆ ಅನಿಸಿದ್ದು ಮೀಡಿಯಾದವ್ರದ್ದು ತುಂಬ ಸಪೋರ್ಟ್ ಇರಬೇಕು. ಅವ್ರು ನಮ್ಮನ್ನು ರೀಚ್ ಮಾಡಿಸೋ ರೀತಿ ಅವ್ರ ಕೈಯಲ್ಲಿರುತ್ತೆ. ಈಗ ನಾವು ಒಂದು ಪ್ರೆಸ್ ಮೀಟ್ ಕರೆದಾಗ ಅಷ್ಟೊಂದು ಜನ ಅಷ್ಟೊಂದು ಮೀಡಿಯಾದವ್ರು ಬಂದಾಗ, ಅವ್ರವ್ರ ಚಾನಲ್ಗಳಲ್ಲಿ ಹಾಕಿದಾಗ, ಅದನ್ನು ಪ್ರಮೋಟ್ ಮಾಡಿದಾಗ, ಅಲ್ಲಿಂದ ಮೇ ಬಿ ನಾನು ಅಬ್ಸರ್ವ್ ಮಾಡಿರೋ ಪ್ರಕಾರ ಬೇಸಿಕ್ಲಿ ಸ್ಟಾರ್ಟ್ ಆಗೋದೇ ಅಲ್ಲಿಂದ ಅಂತ. ಆಮೇಲೆ ಅದು ನಾವು ಸಿನಿಮಾದಲ್ಲಿ ಏನೋ ಚೆನ್ನಾಗಿದೆ ಅಂದಾಗ, ಆ ಸಿನಿಮಾದಲ್ಲಿ ಪೊಟೆನ್ಷಿಯಲ್ ಇದ್ದಾಗ, ಅದೇನೋ ಒಂದು ಮ್ಯಾಜಿಕ್ ಕ್ರಿಯೇಟ್ ಆಗಿ ಜನಕ್ಕೆ ರೀಚ್ ಆಗುತ್ತೆ ಅಂತ ನಾನು ಭಾವಿಸ್ತೀನಿ. ಕೆಲವೊಂದೊಂದು ಸಿನಿಮಾ ಎಷ್ಟೊಂದು ಪ್ರಮೋಷನ್ ಮಾಡಿದ್ರು ಅದು ರೀಚ್ ಆಗೋದೇ ಇಲ್ಲ. ಕೆಲವೊಂದು ಸಿನಿಮಾ ಪ್ರಮೋಷನ್ ಮಾಡಿರಲ್ಲ ತುಂಬ ರೀಚ್ ಆಗುತ್ತೆ. ಆ ಸಿನಿಮಾದಲ್ಲಿ ಅದೇನೋ ಒಂದು ಮ್ಯಾಜಿಕ್ ಇರಬೇಕು ಅಂತ ಅನ್ಸುತ್ತೆ. ಅದೇ ಸರ್, ಅವ್ನು ಹೇಳ್ದಂಗೆ ಮೀಡಿಯಾ ಸಪೋರ್ಟ್ ವೆರಿ ಮೇಜರ್ ಅದು. ಯಾಕಂದರೆ ನಾವು ಎಷ್ಟೇ ಒಳ್ಳೆ ಸಿನಿಮಾ ಮಾಡಿದ್ರು ಅದು ಜನಕ್ಕೆ ರೀಚ್ ಆಗಬೇಕು ಅಂದರೆ ಅದು ಓನ್ಲಿ ಮೀಡಿಯಮ್ ಇಸ್ ಥ್ರೂ ಮೀಡಿಯಾ. ಸೊ ಅದೇ ನ್ಯೂಸ್ ಪೇಪರ್ಸು, ಆ್ಯಡ್ಸು, ಈ ಥರವೆಲ್ಲ ಮಾಡೋದು, ಯೂಟ್ಯೂಬ್ ಚಾನಲ್ಸು, ಪ್ರತಿಯೊಂದೂ ಅದು ಅನ್ನೋದಾದರೆ ಮೂವಿಯಲ್ಲಿ ಏನೇನು ಇರಬೇಕು ಅಂದರೆ ಒಂದು ಒಳ್ಳೆ ಕತೆ ಇರಬೇಕು. ಐ ಥಿಂಕ್ ಒಂದು ಒಳ್ಳೆ ಕತೆ ಇದ್ದು ಅದನ್ನು ಕರೆಕ್ಟಾಗಿ ನರೇಟ್ ಮಾಡಿದ್ದಾರೆ ಡೈರೆಕ್ಟರು ಥ್ರೂ ದಿಯರ್ ಆ್ಯಕ್ಟರ್ಸ್, ಸ್ಕ್ರೀನ್ ಪ್ಲೇಯಿಂದ ಮಾಡಿದ್ದಾರೆ ಅನ್ನೋದಾದರೆ ಐ ಥಿಂಕ್ ಇಷ್ಟು ಮೇನ್. ಅದೇ ಆ್ಯಕ್ಟರ್ಸ್ ಕೂಡ ಚೆನ್ನಾಗಿರಬೇಕು. ಒಂದು ಕಾಸ್ಟಿಂಗ್ ಏನು ಮಾಡ್ತಾರೆ, ಸ್ಟಾರ್ ಇರಲಿ ಬಿಡಲಿ, ಕ್ವಾಲಿಟಿ ಆಫ್ ದ ಆ್ಯಕ್ಟರ್ ಇರಬೇಕು. ಜೊತೆ ಮೊನ್ನೆ ಟ್ರೇಲರ್ ಲಾಂಚ್ ದಿವಸ ನಾನು ನೋಡ್ತಾ ಇದ್ದೆ, ಎಷ್ಟು ಕ್ಯಾಮ್ರಾಗಳು. ಇದೆಲ್ಲವೂ ಪರಮೇಶ್ವರ್ ಗುಂಡ್ಕಲ್ ಅವರು ಮತ್ತು ಡಾಲಿ ಧನಂಜಯ್ ಅವರು, ತಾರಮ್ಮ, ರಂಗ ಆ್ಯಂಡ್ ರಘು ಅವರು, ಅಂದರೆ ನಿಮ್ಮ ಹಿರಿಯರು ಗಳಿಸಿದಂತಹ ಒಂದು ದೊಡ್ಡ ಪೊಟೆನ್ಷಿಯಲ್ ಶಕ್ತಿ ಅದು. ಅದೆಲ್ಲ ನೋಡೋದು ಹೇಗಿತ್ತು ಸರ್? ನಿಜವಾಗ್ಲೂ ಎಷ್ಟು ಖುಷಿ ಆಯ್ತು ಅಂದರೆ, ನಾನು ಸ್ಟೇಜ್ ಮೇಲೆ ಕರೆದು ಮಾತಾಡ್ಬೇಕಾದ್ರೆ ನಾನು ನೋಡಿದಾಗ ಹಿಂದ್ಗಡೆ ಏನೋ ಕಾಣ್ತಾನೆ ಇಲ್ಲ, ಅಷ್ಟೊಂದು ಜನ ಬಂದಿದ್ರು. ಅದೆಲ್ಲ ಖುಷಿ ಅಲ್ವಾ ಸರ್? ಅಂದರೆ ಅವ್ರು ಗಳಿಸಿರೋದು ಇಷ್ಟು ವರ್ಷ ಪ್ರೀತಿ ಅದೇ ಅಲ್ವಾ ಸರ್ ಅಂತ ಅನ್ಸುತ್ತೆ. ಅಂದರೆ ಅಷ್ಟು ಜನ ಬಂದು ಪ್ರೀತಿಯಿಂದ ಬಂದು ಎಲ್ಲ ರೆಕಾರ್ಡ್ ಮಾಡಿ ಅವ್ರವ್ರ ಚಾನೆಲ್ಸ್ಗಳಲ್ಲಿ, ಅವ್ರವ್ರ ಮಾಧ್ಯಮಗಳಲ್ಲಿ ಅವ್ರು ಹಾಕಿ ಅದನ್ನು ನಮ್ಮ ಸಿನಿಮಾ ಪ್ರಮೋಷನ್ ಮಾಡಿ, ಅದು ನನಗೆ ಖುಷಿ ಆಗುತ್ತೆ ಸರ್ ಅವ್ರು ತೋರಿಸೋ ಪ್ರೀತಿಗೆ. ಬಹುಶಃ ಅದು ಮೀಡಿಯಾ ಮತ್ತು ಸಿನಿಮಾದ ಜೊತೆ ಇರೋ ರಿಲೇಷನ್ಶಿಪ್ ಅಷ್ಟು ಚೆನ್ನಾಗಿದೆ ಅನ್ಸುತ್ತೆ. ಆಮೇಲಾಗಿ ಅಣ್ಣವ್ರು ಹೇಳ್ದಂಗೆ ಅಭಿಮಾನಿ ದೇವರುಗಳಿಗೆ ತಲುಪಿಸುವಂಥ ದೊಡ್ಡ ಬ್ರಿಡ್ಜ್ ಅಂದರೆ ಮಾಧ್ಯಮ. ಅಂದರೆ ಒಂದು ಫಾರ್ ಎಕ್ಸಾಂಪಲ್ ಪ್ರಿಂಟ್ ಮೀಡಿಯಾ ಅಂತಂದಾಗ ಅವರು ನಿಮ್ಮ ಸಿನಿಮಾದ ಬಗ್ಗೆ ಬರೆದಂತಹ 4 ಲೈನು ಇಡೀ ಕರ್ನಾಟಕದ ಪ್ರತಿಯೊಬ್ಬ ಓದುಗನಿಗೆ ರೀಚ್ ಆಗುತ್ತೆ. ನಂತರ ಹಾಕುವಂಥ ಸಣ್ಣ ಸಣ್ಣ ವಿಜುವಲ್ಗಳು ರೀಚ್ ಆಗ್ತವೆ. ಸರ್ ಮಾಧ್ಯಮ ಅಂತಂದ್ರೆ ಅದೇ ಈ ಪ್ರಿಂಟ್ ಮೀಡಿಯಾ ಆಗಿರ್ಬೋದು, ಚಾನೆಲ್ಸ್ಗಳ ಟಿವಿ ಚಾನೆಲ್ಸ್ಗಳಾಗಿರ್ಬೋದು, ಸೋಷಿಯಲ್ ಮೀಡಿಯಾ, ಈಗ ಹೊಸದಾಗಿ ಯೂಟ್ಯೂಬ್ ಚಾನೆಲ್ಸ್ ಬಂದಿದೆ, ಅಲ್ಲೂ ತುಂಬಾ ಜನ ನೋಡ್ತಾರೆ. ಯೂಟ್ಯೂಬ್ ಚಾನೆಲ್ಸ್ ಆಗಿರ್ಬೋದು, ಈ ಅನೌನ್ಸ್ಮೆಂಟ್, ಈ ಮೈಕ್ ಹಿಡ್ಕೊಂಡು ಆಟೋದಲ್ಲಿ ಅನೌನ್ಸ್ ಮಾಡಿದ್ರೆ ಅದು ಒಂದು ಸೋರ್ಸ್ ಆಫ್ ಮೀಡಿಯಮೇ ಅಲ್ವಾ ಜನಕ್ಕೆ ರೀಚ್ ಆಗೋದು. ನಾವು ಏನು ಮಾಡ್ತೀವಿ ಅನ್ನೋದಕ್ಕಿಂತ ಅದು ಜನಕ್ಕೆ ಮುಟ್ತಾ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದಕ್ಕೆ ಮೀಡಿಯಾದವ್ರ ಸಪೋರ್ಟ್ ಎಲ್ಲರದ್ದು ತುಂಬ ಅವಶ್ಯಕತೆ. ನಿನಗೊಂದು 2-3 ಸಿನಿಮಾ ಆಯಿತು, ಈಗ ಇದೆಲ್ಲವೂ ತನುಜಾಗೆ ಹೊಸದು. ಈ ಮೀಡಿಯಾವ್ರ ಜೊತೆ ಮಾತಾಡುವಂಥದ್ದಾಗಿರ್ಬೋದು ಅಥವಾ ಪ್ರಶ್ನೆಗಳಿಗೆ ಉತ್ತರ ಕೊಡುವಂಥದ್ದಾಗಿರ್ಬೋದು, ಏನೆಲ್ಲ ಓಡ್ತಿದೆ ಮತ್ತೆ ತಲೆಯಲ್ಲಿ ಕೋಟಿ ಬಗ್ಗೆ? ಏನು ಹೇಳಬೇಕು ಅಂದರೆ, ಇದೆಲ್ಲ ಹೊಸದಿದ್ರು ಹೊಸದ ಥರ ಯಾವತ್ತೂ ಅವಳು ಫೀಲ್ ಮಾಡೋದೇ ಇಲ್ಲ. ನೀವು ನೋಡ್ರಿ, ಫಸ್ಟ್ ಇಂಟರ್ವ್ಯೂಗಳಲ್ಲಿ ಯಾವುದೇ ಇಂಟರ್ವ್ಯೂಗಳಾಗಿರ್ಬೋದು, ಸ್ಟೇಜ್ ಇವೆಂಟ್ಗಳಾಗಿರ್ಬೋದು, ಎಷ್ಟು ಕಾನ್ಫಿಡೆನ್ಸ್ ಆಗಿ ಎಷ್ಟು ಚೆನ್ನಾಗಿ ಮಾತಾಡ್ತಾರೆ. ನಾವು ಫಸ್ಟ್ ನನ್ನ ಪದವಿ ಪೂರ್ವದೆಲ್ಲ ಫಸ್ಟ್ ಇಂಟರ್ವ್ಯೂಗಳು ನೋಡ್ಬಿಟ್ರೆ ನನಗೆ ನೋಡೋಕ್ಕಾಗ್ತಿಲ್ಲ, ಅಯ್ಯೋ ಬಿಡ್ರಿ ಅಂತ, ಆ ಥರ ಇತ್ತು. ಬಟ್ ತುಂಬ ಕಾನ್ಫಿಡೆಂಟ್ ಇದ್ದಾರೆ. ಯಾಕಂದರೆ ರಂಗಭೂಮಿ ಒಂದು ಭದ್ರವಾದಂಥ ಬುನಾದಿನ ಹಾಕ್ಕೊಟ್ಟಿರ್ತವ್ರಿಗೆಲ್ಲ. ಮೇಲಾಗಿ ನಿಮ್ಮ ಸಿನಿಮಾ ತುಂಬ ಕಡೆ ಟಾಕ್ ಆಗ್ತಿದೆ, ಅಂದರೆ ಸಿನಿಮಾದ ಮೇಕಿಂಗ್ ಬಗ್ಗೆ. ಟ್ರೇಲರ್ ನೋಡಿದ ನಂತರ ಅಂತೂ ತುಂಬ ಜನ ಮಾತಾಡ್ತಾರೆ. ಡಾಲಿ ಎಸ್ ಗುರು, ಕತೆ ಆಯ್ಕೆಯಲ್ಲೂ ಕೂಡ ಆತ ಬುದ್ಧಿವಂತ, ಕಾಂಟೆಂಟನ್ನು ತುಂಬ ಚೆನ್ನಾಗಿ ರೆಪ್ರೆಸೆಂಟ್ ಮಾಡೋಂಥ ಒಬ್ಬ ಕಲಾವಿದ. ಈ ಥರದ ವಿಚಾರಗಳು ಡಿಸ್ಕಷನ್ ಆದಾಗ ನಿಮಗೂ ಅನಿಸುತ್ತಲ್ಲ, ಎಂಥ ಒಬ್ಬ ಒಳ್ಳೆ ಆ್ಯಕ್ಟರ್ ಜೊತೆ ಕೆಲಸ ಮಾಡಿದೆ ಅಂತ ನಿಮಗೆಲ್ಲ?
ಅದ್ರ ಬಗ್ಗೆ ಮಾತಾಡಿ. ಖಂಡಿತ ಇದೆ, ನಮ್ಮಿಬ್ಬರಿಗಂತೂ ನಿಜವಾಗ್ಲೂ ಪುಣ್ಯ ಮಾಡಿದ್ದೀವಿ ನಾವಿಬ್ರು. ಸಿಕ್ಕಾಪಟ್ಟೆ ಖುಷಿ ಇದೆ ಸರ್ ಅವ್ರ ಜೊತೆ ಕೆಲಸ ಮಾಡಿದ್ದು. ಅಂದರೆ ಅವ್ರು ಯಾವತ್ತೂ ಅವರೊಂದು ಡಾಲಿ ಧನಂಜಯ್ ಒಂದು ಸೂಪರ್ ಸ್ಟಾರ್ ಥರ ಅಲ್ಲ, ಒಂದು ಒಳ್ಳೆ ನಟನಾಗಿ ನಮಗೆ ಒಂದು ಒಳ್ಳೆ ಅಣ್ಣನಾಗಿ ನಿಂತು ನಮ್ಗೆ ಏನೇನು ಗೈಡೆನ್ಸ್ ಬೇಕು, ನಮಗೇನೇನು ಸಪೋರ್ಟ್ ಬೇಕು, ಈಸ್ ಮೇಡ್ ಶ್ಯೂರ್ ನಮಗೆ ಕೊಟ್ಟಿದ್ದಾರೆ ಅಂತ. ಅಂದರೆ ಅವ್ರ ಆ್ಯಕ್ಟಿಂಗ್ ಬಗ್ಗೆ ಹೇಳೋದಾದರೆ, ಈಗ ನೀವು ಬಡವ ರಾಸ್ಕಲ್ಲು, ರತ್ನನ್ ಪ್ರಪಂಚ, ಆ ಎರಡೂ ಮಿಡಲ್ ಕ್ಲಾಸ್ ಕ್ಯಾರೆಕ್ಟರೇ ಅವ್ರು ಮಾಡಿರೋದು ಅಲ್ವಾ. ಬಟ್ ತುಂಬ ಹತ್ತಿರ ಆಗುವಂಥ ಕ್ಯಾರೆಕ್ಟರ್ಸ್ ಅದು ಮಿಡಲ್ ಕ್ಲಾಸ್ ಫ್ಯಾಮ್ಲಿಗೆ. ಕೋಟಿಯಲ್ಲೂ ಸಹ ಅದೇನೆ. ಆದರೆ ನೀವು ನೋಡ್ಕೊಂಬಂದರೆ ಅವರು ಆ ಕ್ಯಾರೆಕ್ಟರೈಸೇಷನ್ನ ಹೆಂಗೆ ತೊಗೊಂಡಿದ್ದಾರೆ ಅಂದರೆ ಇಟ್ ಇಸ್ ನಾಟ್ ದ ಸೇಮ್. ನಿಮಗೆ ಅಜಗಜಾಂತರ ವ್ಯತ್ಯಾಸ ಇರುತ್ತೆ. ಕಾಮನ್ ಮ್ಯಾನಲ್ಲೂ ಅಷ್ಟು ಡಿಫ್ರೆನ್ಸ್ ತೊಗೊಂಬರೋದು ಐ ಥಿಂಕ್ ಅವ್ರಿಗೆ ಮಾತ್ರ ಸಾಧ್ಯ ಅನಿಸುತ್ತೆ. ಕೋಟಿಯಲ್ಲೂ ಇಟ್ಸ್ ವೆರಿ ನಮಗೆ ಅವರು ಹೇಳ್ಕೊಟ್ಟಿರೋದಾಗಿರ್ಬೋದು, ನಮಗೆ ಗೈಡ, ಆಮೇಲೆ ಸ್ವಂತ ಅಣ್ಣನಾಗಿ ನಿಂತಿದ್ದಾರೆ, ನಮಗೆ ತುಂಬ ಒಳ್ಳೆ ಗೈಡ್ ಆಗಿದ್ದಾರೆ. ನಮಗೆ ಪ್ರತಿಯೊಂದು ಹೆಜ್ಜೆಯಲ್ಲೂ ನಮಗೆ ಗೈಡ್ ಮಾಡ್ತಾರೆ, ಈಗ ಹಿಂಗೆ ಮಾಡು, ಹಂಗೆ ಮಾಡು, ಅಥವಾ ಇದು ಬೇಡ, ಯೋಚನೆ ಮಾಡು, ನೀನು ಯೋಚನೆ ಮಾಡು ಅಂತ. ಅವ್ರ ಸೆಲೆಕ್ಷನ್ಸ್ ಅಂತ ನೋಡಿದಾಗ ಅವ್ರು ಮಾಡಿರೋಂಥ ಸಿನಿಮಾ ಅಂದರೆ ಅವ್ರನ್ನ ಪ್ರೂವ್ ಮಾಡ್ಕೊಂಡಿದ್ದಾರೆ. ಅಂದರೆ ನಾನು ಯಾವ ಪಾತ್ರ ಬೇಕಾದರೂ ಮಾಡ್ಬೋದು ಅನ್ನೋದನ್ನು ಪ್ರೂವ್ ಮಾಡ್ಕೊಂಡಿದ್ದಾರೆ. ಅದನ್ನೆಲ್ಲ ನೋಡಿದಾಗ ಬಹುಶಃ ನಮಗೆ ಅನ್ಸುತ್ತೆ ನಾವು ಈ ಥರ ಸೆಲೆಕ್ಟ್ ಮಾಡೋದು ಮೇ ಬಿ ಅದು ಕಲಿಯೋಕ್ಕೆ ನಮ್ಗೆ ತುಂಬ ಟೈಮ್ ಬೇಕು ಅನಿಸುತ್ತೆ ಅಲ್ವಾ. ಒಂದಿಷ್ಟು ವರ್ಷ ಜರ್ನಿ ಆದಮೇಲೆ ಅದು ಬರುತ್ತೆ, ಸೆಲೆಕ್ಟ್ ಮಾಡೋದು ಗೊತ್ತಿಲ್ಲ. ಮೇಲಾಗಿ ಸುಮ್ಮನೆ ಒಂದು ಎಕ್ಸಾಂಪಲ್ ಹೇಳೋದಾದರೆ, ಪಾಪ್ಕಾರ್ನ್ ಮಂಕಿ ಟೈಗರ್ ಆ ಗೆಟಪ್ಪು, ನಿಮಗೆ ಅದ್ರ ಜೊತೆ ಟಗರು ಆ ಕಣ್ಣಿಗೆ ಲೆನ್ಸ್ ಹಾಕ್ಕೊಂಡು ಮಾಡೋಂಥ ಆ್ಯಕ್ಟಿಂಗು, ನಿಮಗೆ ಕಲಾವಿದರು ತುಂಬ ಜನ ಸಿಗ್ತಾರೆ, ಬಟ್ ಎಲ್ಲದಕ್ಕೂ ನ್ಯಾಯವನ್ನು ಸಲ್ಲಿಸಬಹುದಾದಂತಹ ಕಲಾವಿದರು ಸಿಗೋದು ಭಾಳ ಕಡಿಮೆ. ಸೊ ಆ ಒಂದು ಲಿಸ್ಟಲ್ಲಿ ಶಿವಣ್ಣ ತುಂಬ ಕಡೆ ಹೇಳ್ತಾರೆ, ಏಯ್ ಡಾಲಿ ಸಿನಿಮಾಗಳೇ ಸಕ್ಕತ್ತು ಅಂತ. ಒಬ್ಬ ದೊಡ್ಡ ಸೂಪರ್ ಸ್ಟಾರ್ ಕೂಡ ಡಾಲಿಯನ್ನು ತುಂಬ ಪ್ರೀತಿಸ್ತಾರೆ. ಅಂಥವ್ರ ಜೊತೆ ತೆರೆ ಹಂಚ್ಕೊಂಡಿದ್ದೀರಿ ನೀವು. ಓಕೆ, ನಿಮ್ಮ ನಿರೀಕ್ಷೆಗಳು ಹೇಗಿದ್ದಾವೆ ಡಾಲಿ ಬಗ್ಗೆ, ಇದು ಕೋಟಿ ಬಗ್ಗೆ? ಸರ್ ತುಂಬ ನಂಬಿಕೆ ಇದೆ ಸಿನಿಮಾ ಚೆನ್ನಾಗಿ ಮಾಡಿದ್ದೀವಿ ಅನ್ನೋದು. ಪರಮ್ ಸರ್ ಅವರು ಟೀಮ್ ಎಲ್ಲ ನೋಡಿದಾಗ ಅವ್ರು ಡೆಡಿಕೇಶನ್ ಮಾಡಿರೋ ರೀತಿ, ಅವ್ರು ಎಫರ್ಟ್ ಹಾಕಿರೋ ರೀತಿ, ಅವ್ರ ಇಡೀ ಟೀಮ್ ಅವರು ಎಷ್ಟು ಎಫರ್ಟ್ ಹಾಕಿದ್ದಾರೆ, ಎಷ್ಟು ಟೈಮ್ ಸ್ಪೆಂಡ್ ಮಾಡಿದ್ದಾರೆ, ಪ್ರತಿಯೊಂದು ಶಾಟಿಗೆ ಎಷ್ಟು ಇಂಪಾರ್ಟೆನ್ಸ್ ಕೊಟ್ಟಿದ್ದಾರೆ. ಅಂದರೆ ಟೈಮ್ ಆಗ್ತಿದೆ ಅಂತ ಯಾವುದೂ ತೆಗ್ದೇ ಇಲ್ಲ ಯಾವತ್ತು. ನಾನು ನೋಡ್ದಂಗೆ ಇಡೀ ಸೆಟ್ಟಲ್ಲೇ ಟೈಮ್ ಆಗ್ತಿದೆ ಒಂದು ಶಾಟ್ ಮುಗಿಸ್ಬಿಡೋಣ ಆ ಥರ ಯಾವತ್ತೂ ಮಾಡಿಲ್ಲ. ಪ್ರತಿಯೊಂದು ಶಾಟಿಗೆ ಅದಕ್ಕೆ ಆದ ಟೈಮ್ ಕೊಟ್ಟು ಅದಷ್ಟು ಚೆನ್ನಾಗಿ ಬರೋವರೆಗೂ ಬಿಟ್ಟಿಲ್ಲ. ಅವ್ರ ಎಫರ್ಟ್ ಆಗಿರ್ಬೋದು, ಆಮೇಲೆ ಧನಂಜಯ ಅಣ್ಣ, ಆಮೇಲೆ ತಾರಮ್ಮ, ಅವರೆಲ್ಲ ಇಡೀ ದೊಡ್ಡ ಸ್ಟಾರ್ ಕ್ಯಾಸ್ಟ್ ಏನಿದೆ ಅವರೆಲ್ಲ ಅವರ ಪರ್ಫಾರ್ಮೆನ್ಸ್ ಆಗಿರ್ಬೋದು, ಅವ್ರನ್ನ ಮಾಡೋ ರೀತಿ, ಆಮೇಲೆ ಧನಂಜಯ ಅಣ್ಣ ಈ ಪಾತ್ರದಲ್ಲಿ ಕಾಣಿಸ್ಕೊಂಡಿರೋ ಡಿಫ್ರೆನ್ಸ್ ಆಗಿರ್ಬೋದು ಬೇರೆ ಪಾತ್ರನ ಕಂಪೇರ್ ಮಾಡಿದಾಗ, ಇದೆಲ್ಲದ್ರ ಜೊತೆ ಇಡೀ ಸಿನಿಮಾ ಒಂದು ಫ್ಯಾಮಿಲಿ ಸಿನಿಮಾ. ಪ್ರತಿಯೊಬ್ಬರು ಅಂದರೆ ಯಾವುದೋ ಒಂದು ಸೆಕ್ಟರಿಗೆ ಅಂತ ಮಾಡಿರೋವಂಥ ಸಿನಿಮಾ ಅಲ್ಲ ಅಂತ ನಾನು ಅನಿಸುತ್ತೆ. ಸೊ ಎಲ್ರಿಗೂ ಕನೆಕ್ಟ್ ಆಗುತ್ತೆ ಸಿನಿಮಾ. ಈ ಕಾರಣಗಳಿಂದ ನಮ್ಮ ಸಿನಿಮಾ ಗೆಲ್ಲುತ್ತೆ, ಜನಕ್ಕೆ ತುಂಬ ಇಷ್ಟ ಆಗುತ್ತೆ ಅಂತ ಅನಿಸುತ್ತೆ ನನಗೆ. ಆಮೇಲೆ ಕ್ಲೈಮ್ಯಾಕ್ಸ್ ಪೋರ್ಷನ್ ತುಂಬ ಚೆನ್ನಾಗಿ ಬಂದಿದೆ. ಆ ಪೋರ್ಷನ್ ತುಂಬ ಜನ ಕ್ಲೈಮ್ಯಾಕ್ಸ್ ಬಗ್ಗೆನೇ ಮಾತಾಡ್ತಾ ಇದ್ದಾರೆ. ಆಗಲೇ ಮೋಕ್ಷ ಅವ್ರು ಕೂಡ ಅದನ್ನೇ ಹೇಳಿದರು, ಕ್ಲೈಮ್ಯಾಕ್ಸು ಸರ್ ಬೇರೆ ಥರದ ಕ್ಲೈಮ್ಯಾಕ್ಸು ಅಂತ. ಓಕೆ, ನೀವು ಹೇಳಿ ಸಿನಿಮಾ ಅದೇ ಒಂದು ಕ್ವಾಲಿಟಿ ವರ್ಕ್ ಅಂತೂ ನಾನು ನೋಡಿದ್ದೀನಿ ಸರ್. ಕ್ವಾಲಿಟಿ ವರ್ಕ್ ಇವಾಗ ನೀವು ಅದು ಹೇಳ್ತಾರಲ್ಲ, ಆ್ಯಕ್ಟರ್ಸ್ಗೆ ಆ್ಯಕ್ಟ್ ಮಾಡಬೇಕಂದ್ರೆ ಅಲ್ಲ ಫೀಲ್ ಆಗುತ್ತೆ ಆ ಸೀನು. ನಮ್ಮದು ಒಂದು ಫ್ಯಾಮಿಲಿ ಪೋರ್ಷನ್ ಮಾಡ್ಬೇಕಾದ್ರೆ ನಂದು, ಇವಂದು, ಧನಂಜಯ ಅಣ್ಣಂದು, ತಾರಮ್ಮಂದು, ಜಾಸ್ತಿ ನಮ್ಮ 4 ಜನದ್ದು ಪೋರ್ಷನ್ಸಲ್ಲಿ ನಾನು ಭಾಗಿಯಾಗಿದ್ದಿತ್ತು. ಸೊ ನಮ್ಗಲ್ಲಿ ಫೀಲ್ ಆಗ್ತಾ ಇತ್ತು. ಅಲ್ಲ ನೋವೇನಿದೆ, ನಾವು ಬರೀ ಆ್ಯಕ್ಟ್ ಮಾಡ್ತಾ ಇರಲಿಲ್ಲ, ಅಲ್ಲ ಫೀಲ್ ಆಗಿದ್ದ ಕಾರಣ ನನಗಲ್ಲೊಂದು ನಂಬಿಕೆ ಬಂತು. ಓಕೆ, ಇವಾಗ ನಮಗಿಲ್ಲಿ ಫೀಲ್ ಆಗ್ತದೆ, ನಮಗೆ ಎಷ್ಟು ಫೀಲ್ ಆಗ್ತದೆ ಅಂದರೆ ನಮ್ಮನ್ನು ನೋಡಿದ್ರೆ ಆಬ್ವಿಯಸ್ಲಿ ಆಡಿಯನ್ಸ್ಗೂ ಫೀಲ್ ಆಗುತ್ತೆ, ಅಂದರೆ ರಿಯಾಲಿಟಿ ಕನೆಕ್ಟ್ ಆಗುತ್ತೆ ಅಂತ. ನಮ್ಮ ಚಿತ್ರ ತುಂಬ ರಿಯಾಲಿಟಿಗೆ ಹತ್ತಿರ ಇರೋವಂಥ ಒಂದು ಚಿತ್ರ. ಸೊ ಅದಕ್ಕೋಸ್ಕರ ಗೆಲ್ಲುತ್ತೆ ಕೋಟಿ ಅಂತ, ಗೆಲ್ಲಿಸ್ತಾರೆ ನಮ್ಮ ಕರ್ನಾಟಕ ಜನತೆ ಅಂತ ಅನ್ಸುತ್ತೆ. ಎಸ್, ಥ್ಯಾಂಕ್ ಯು ಸೋ ಮಚ್ ಪೃಥ್ವಿ ಶಾಮನೂರು, ನಮ್ಮ ದೋಸ್ತ, ನಮ್ಮ ಹುಡುಗ. ಥ್ಯಾಂಕ್ ಯು ಸೋ ಮಚ್ ತನುಜಾ ವೆಂಕಟೇಶ್. ಒಳ್ಳೆಯದಾಗಬೇಕಮ್ಮ. ಮೇಲಾಗಿ ಕೋಟಿ ಅನ್ನುವಂಥದ್ದು ಬಹಳಷ್ಟು ಜನರ ನಿರೀಕ್ಷೆ ಮತ್ತು ಕನಸುಗಳನ್ನು ಹೊತ್ಕೊಂಡು ಬರ್ತಿರುವಂಥ ಸಿನಿಮಾ. ಜೂನ್ 14ಕ್ಕೆ ರಾಜ್ಯಾದ್ಯಂತ ನೀವು ಬರ್ತಿದ್ದೀರಿ. ನಿಮ್ಮನ್ನು ಕರ್ನಾಟಕದ 7 ಕೋಟಿ ಜನ ತುಂಬ ಪ್ರೀತಿಯಿಂದ ಅಪ್ಕೊಂಡು ನಿಮ್ಮನ್ನು ಗೆಲ್ಲಿಸಲಿ ಅಂತ ಕನ್ನಡ ಪಿಕ್ಚರ್ ಈ ಮೂಲಕ ತುಂಬ ಪ್ರೀತಿಯಿಂದ ಹೇಳ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಇದಿಷ್ಟು ಪೃಥ್ವಿ ಶಾಮನೂರು ಮತ್ತು ತನುಜಾ ವೆಂಕಟೇಶ್ವರ ಮಾತು. ಸಿನಿಮಾ ರಾಜ್ಯಾದ್ಯಂತ ಜೂನ್ 14ಕ್ಕೆ ಬಿಡುಗಡೆ ಆಗ್ತಿದೆ. ಎಲ್ಲರೂ ಚಿತ್ರಮಂದಿರಕ್ಕೆ ಹೋಗಿ ಸಿನಿಮಾ ನೋಡಿ, ಪೈರಸಿ ಕಾಪಿ ಬೇಡ. ಥ್ಯಾಂಕ್ ಯು ಸೊ ಮಚ್.